नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ಶ್ಲೋಕ ಶ್ಲೋಕ ಸಂಖ್ಯೆ 5, ಅಧ್ಯಾಯ 9. ಭಗವಂತನ ಹೇಗೆ ಈ ಪ್ರಕೃತಿಯನ್ನು ನಡೆಸ್ತಿದ್ದಾನೆ ಅಂತ ಹೇಳುವಂತ ಶ್ಲೋಕ ಎರಡು ರೀತಿಯಲ್ಲಿ. ಈ ಶ್ಲೋಕ ಕೂಡ ಹಿಂದಿನ ಶ್ಲೋಕಕ್ಕೆ ಕನೆಕ್ಟ್ ಆಗಿರುವಂತದ್ದು. ಶ್ಲೋಕ ಓದ್ತೀನಿ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನ ಎಂದಿಗೂ ಇಲ್ಲ, ಚ ಕೂಡ, ಮತ್ಸ್ಥಾನಿ ನನ್ನಲ್ಲಿ ನೆಲೆಸಿದೆ. ಮತ್ತಂದ್ರೆ ನನ್ನಲ್ಲಿ, ಸ್ಥಾನಿ ಅಂದ್ರೆ ಸ್ಥಾನ, ನನ್ನಲ್ಲಿ ನೆಲೆಸಿದೆ. ಭೂತಾನಿ ಎಲ್ಲ ಸೃಷ್ಟಿಯು, ಪಶ್ಯ ನೋಡು, ಮೇ ನನ್ನ, ಯೋಗಂ ಐಶ್ವರಂ ಅಚಿಂತ್ಯ ಯೋಗ ಶಕ್ತಿಯನ್ನು, ಭೂತಭೃತ್ ಸಕಲ ಜೀವಿಗಳ ಪಾಲಕನು, ನ ಎಂದಿಗೂ ಅಲ್ಲ, ಚ ಕೂಡ, ಭೂತಸ್ಥಃ ವಿಶ್ವ ಅಭಿವ್ಯಕ್ತಿಯಲ್ಲಿ, ಮಮ ನನ್ನ, ಆತ್ಮ ಪರಮಾತ್ಮವು, ಭೂತಭಾವನಃ ಸಕಲ ಅಭಿವ್ಯಕ್ತಿಗಳ ಆಕಾರವು, ಭೂತಸ್ಥಃ. ಇದ್ರ ಬಗ್ಗೆ ಹಿಂದೆ ಕೂಡ ನಾವು ಯಾವತ್ತೋ ಒಂದು ದಿವಸ ಬಂದಿದೆ, ಭೂತಭಾವನಃ ಅಂತ ಹೇಳುವಂಥದ್ದು. ಮುಂದೆ ಹೋಗ್ತೀನಿ. ಭೂತಗ್ರಾಮ ಅಂತ ಕೂಡ ಬಂದಿದೆ ಒಂದ್ಸಲ, ಇರ್ಲಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದರೂ ಹಿಂದಿನ ಶ್ಲೋಕ ನೆನಪಿಡಬೇಕಾಗ ಅದನ್ನು ಪುನಃ ಹೋಗಿ ನೋಡೋಣ ಬೇಕಿದ್ರೆ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ಅಲ್ಲಿ ಎಲ್ಲ ಹಿಂದಿನ ಶ್ಲೋಕದಲ್ಲಿ ನನ್ನನ್ನೇ ಆಧರಿಸಿದೆ ಅಂತ ಇದೆ, ಇಲ್ಲಿ ಆಧರಿಸಿದ್ದಲ್ಲ. ಯಾಕೆ ಆಧರಿಸಿದ್ದಲ್ಲ? ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಅಲ್ವಾ? ಡೈರೆಕ್ಟ್ ಭಗವಂತ ಬಂದು ಇಲ್ಲೆಲ್ಲ ಮಾಡ್ತಿದ್ದಾರೆ? ಇಲ್ಲ. ಅವರ ವ್ಯಕ್ತಿ ರೂಪದಲ್ಲಿ ಭಗವಂತ ಬಂದು ಮಾಡುವುದಿಲ್ಲ. ಏನ್ ಮಾಡ್ತಾರೆ? ಶಕ್ತಿ ರೂಪದಲ್ಲಿ ಭಗವಂತ ಮಾಡ್ತಾರೆ. ಆದ ಕಾರಣ ನನ್ನನ್ನೇ ಆಧರಿಸಿದ್ದಲ್ಲ ಅಂತ ಹೇಳಿದ್ರೆ ಏನ್ ತಗೊಳ್ಬೇಕು? ನೇರ ಗೋಲೋಕದಲ್ಲಿರುವ, ವೃಂದಾವನದಲ್ಲಿರುವಂತಹ ಸಾಕ್ಷಾತ್ ಭಗವಂತ ಕೃಷ್ಣ ಇದನ್ನು ಮಾಡ್ತಿಲ್ಲ, ಕೃಷ್ಣನ ಶಕ್ತಿ ಮಾಡ್ತಾ ಇದೆ ಅಂತ ಹೇಳಿ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ಆದ್ರೆ ಆಧರಿಸಿದ ಹೇಗೆ? ಭಗವಂತ ಅಲ್ಲಿಂದ ಒಪ್ಪಿಗೆ ಕೊಡದಿದ್ರೆ ಆಗುದಿಲ್ಲ ಅಂತ. ಎಷ್ಟು ಅದ್ಭುತ ಅಲ್ಲ ಈ ಶ್ಲೋಕಗಳು, ತುಂಬಾ ಅದ್ಭುತ. ಯಾವ ರೀತಿಯಲ್ಲಿ ತಗೊಳ್ಳಿಕ್ಕೂ ಸಂಶಯ ಪಡಬೇಕಾಗ್ತದೆ. ಆದ ಕಾರಣ ಶ್ರೀಲ ಪ್ರಭುಪಾದರು ನಮಗೆ ಇದನ್ನೆಲ್ಲ ತುಂಬಾ ಕ್ಲಿಯರ್ ಮಾಡ್ತಾರೆ. ಒಂದು ಕಡೆ ಏನು ಹೇಳ್ತಿದ್ದಾರೆ? ನನ್ನನ್ನೇ ಆಧರಿಸಿದೆ ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆಗೆ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ನನ್ನಲ್ಲಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಅವರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬರುವಾಗ ಏನು ಹೇಳ್ತಿದ್ದಾರೆ ಭಗವಂತ? ಸೃಷ್ಟಿಯಾದದ್ದೆಲ್ಲ ಅಂದ್ರೆ ಜೀವಿಗಳು ಕೂಡ ನನ್ನನ್ನೇ ಆಧರಿಸಿದ್ದಲ್ಲ, ನನ್ನಲ್ಲಿ ಇದ್ದದ್ದು ನನ್ನಲ್ಲೇ ಇದೆ, ಆದ್ರೆ ನನ್ನನ್ನು ಆಧರಿಸಲಿಲ್ಲ ಅಂತ ಹೇಳ್ತಿದ್ದಾರೆ ಭಗವಂತ. ಯಾಕೆ ಅಂತ ನಮಗೆ ಅರ್ಥ ಆಯ್ತು. ಆಧರಿಸಿದ್ದಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ, ಡಿಪೆಂಡೆಂಟ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಡೈರೆಕ್ಟ್, ಡೈರೆಕ್ಟ್ ಅಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು, ಇದೇ ಭಗವಂತನ ಯೋಗ ಸಮೃದ್ಧಿ. ಯಾಕೆ ಯೋಗ ಸಮೃದ್ಧಿ ಅಂತ ಹೇಳಿದ್ರೆ, ನೋಡುಗರಿಗೆ ಇದು ಗೊತ್ತಾಗುವುದೇ ಇಲ್ಲ. ಅದಕ್ಕೆ ಸೀಕ್ರೆಟ್ ಅಂತ ಹೇಳ್ತಾ ಇರುವಂತ ವಿಚಾರ. ಈ ಅಧ್ಯಾಯಕ್ಕೆ ಗುಹ್ಯತಮ ಅಂತ ಹೇಳುದು ಯಾಕೆ? ಈ ರೀತಿಯ ತುಂಬಾ ಸೂಕ್ಷ್ಮವಾದ ವಿಚಾರವನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತ ಅಧ್ಯಾಯ ಇದು. ತುಂಬಾ ಸೂಕ್ಷ್ಮ. ನೋಡ್ಲಿಕ್ಕೆ ಎಲ್ರು ಹೇಳ್ತಾರೆ ಭಗವಂತನೇ ನಡೆಸ್ತಾ ಇರೋದು, ಆದ್ರೆ ಭಗವಂತ ಅಲ್ಲ ಅಂತ ಹೇಳ್ತಿದ್ದಾರೆ. ಹೇಗೆ ಅಲ್ಲ? ಭಗವಂತನ ಶಕ್ತಿ ಮುಖಾಂತರ ನಡೆಸ್ತಾ ಇರುವಂತದ್ದು, ನೇರವಾಗಿ ಅಲ್ಲ. ಇಚ್ಛೆಯಿಂದ ಮಾತ್ರ, ಭಗವಂತ ತನ್ನ ಇಚ್ಛೆಯಿಂದ ಮಾತ್ರ ಇದೆಲ್ಲ ನಡೆಸ್ತಾ ಇದ್ದಾನೆ. ಭಗವಂತ ಬಂದು ಮಾಡ್ತಿಲ್ಲ. ಭಗವಂತನ ಇಚ್ಛೆಯಿಂದ ಭಗವಂತನಿಗೆ ಯಾರ್ಯಾರು ಸೇವಕರಿದ್ದಾರೆ ಅವರ ಮುಖೇನ ಮಾಡ್ತಾ ಇದ್ದಾರೆ. ಅದು ಯಾರೆಲ್ಲ ಸೇವಕರು? ಪ್ರಕೃತಿ ಮಾತೆಯೇ ಸೇವಕಿ, ಜೀವಗಳು ಕೂಡ ಸೇವಕರು. ಜೀವ ಅಂತ ಹೇಳಿದ್ರೆ ಎಲ್ಲರೂ ಬಂದ್ರು. ಯಾರೆಲ್ಲ ಬಂದ್ರು? ಜೀವ, ಅಸುರರು ಬಂದ್ರು, ಸುರರು ಬಂದ್ರು, ಎಲ್ಲರೂ ಬಂದ್ರು. ಡೆಮಿಗಾಡ್ಸ್ ಬಂದ್ರು, ಗಾಡ್ಸ್ ಬಂದ್ರು, ಎಲ್ಲರೂ ಆಯ್ತು. ಎಲ್ಲರೂ ಭಗವಂತನ ಅಧೀನ. ಅಂತ ಅಧೀನವಾದಂತ ಎಲ್ಲ ವ್ಯಕ್ತಿತ್ವವು, ಅದು
ಅದು ವ್ಯಕ್ತಿತ್ವ ಹೇಗಿರಬಹುದು? ಚಲ ಮತ್ತು ಅಚಲ. ಚಲ ಅಂತ ಹೇಳಿದ್ರೆ ಜೀವ, ಅಚಲ ಅಂದ್ರೆ ನಿರ್ಜೀವವಾಗಿರುವಂತ ಪ್ರಕೃತಿ. ಇದು ಎರಡು ಕೂಡ ಭಗವಂತನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅಂತಹ ಅದ್ಭುತವಾದ ಸಮೃದ್ಧಿಯನ್ನ ನೋಡು ಅಂತ ಹೇಳ್ತಿದ್ದಾರೆ ಭಗವಂತ ಅರ್ಜುನನಿಗೆ. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಇದಕ್ಕೆ ಒಂದು ಶ್ಲೋಕ ಇದೆ, ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಭಗವಂತನ ಬಗ್ಗೆ. ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಸ ಪೂರ್ವೇಶಾಮಪಿ ಗುರುಹು ಕಾಲೇನ ಅನವಚ್ಛೇದಾತ್ ಅಂತ ಹೇಳ್ತಾರೆ. ಅವನು ಒರಿಜಿನಲ್. ಅವ್ರು ಹೇಗೆ ಅಂತ ಹೇಳಿದ್ರೆ, ಆ ಕ್ಲೇಶ ಕರ್ಮ ವಿಪಾಕ ಆಶಯೈ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ. ಈಶ್ವರ ಅಂದ್ರೆ ಭಗವಂತ ಕೃಷ್ಣ. ಅವ್ರು ಹೇಗೆ ಅಂತ ಹೇಳಿದ್ರೆ, ಕ್ಲೇಶ ಕರ್ಮ ವಿಪಾಕ, ಕ್ಲೇಶ ಇಲ್ಲ, ಯಾವುದು ಅವರಿಗೆ ಟಚ್ ಕೂಡ ಮಾಡುವುದಿಲ್ಲ. ಇಲ್ಲಿಗೆ ಬಂದಿರ್ತಾರೆ, ಭೂಲೋಕಕ್ಕೆ ಬರ್ತಾರೆ ಅವರು. ಉದಾಹರಣೆಗೆ ಕೃಷ್ಣನ ಲೀಲೆಯಲ್ಲಿ ಇಲ್ಲಿಗೆ ಬಂದಿದ್ದಾರೆ, ಆದ್ರೆ ಈ ಕ್ಲೇಶ ಕರ್ಮ ನಮಗೆಲ್ಲ ಅಂಟಿದೆಯಲ್ಲ, ಇದು ಯಾವುದು ಅಂಟುತ್ತಿಲ್ಲ. ಅದಕ್ಕೋಸ್ಕರ ಅವನು ವಿಶೇಷವಾದಂತಹ ಪುರುಷ. ನಾವೆಲ್ಲ ಸಾಮಾನ್ಯ ಪುರುಷರು. ನಾವೆಲ್ಲ ಯಾರು ಎಂಜಾಯ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ನಾವೆಲ್ಲ ಆಗ್ಲಿಕ್ಕೆ ಪ್ರಯತ್ನ. ಆದ್ರೆ ಅದು ತಪ್ಪು. ನಾವು ಪುರುಷರಾಗಬಾರ್ದು, ನಾವು ಪ್ರಕೃತಿ. ಆದ್ರೆ ನಮ್ಮ ಮೇಲೆ ಏನಿದೆ, ಆಸೆ ಆಕಾಂಕ್ಷೆ ಇರುವ ಕಾರಣ ನಾವು ಪುರುಷರ ಹಾಗೆ ಬಿಹೇವ್ ಮಾಡ್ತಿದ್ದೇವೆ. ಪುರುಷರು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಪುರುಷರು ಅಂದ್ರೆ ಏನು? ಭೋಗಿಸುವವರು, ಇಂದ್ರಿಯ ತೃಪ್ತಿ ಬಯಸುವವರು. ಅದು ಮಹಿಳೆ ಇರ್ಲಿ, ಗಂಡಸಿರ್ಲಿ, ನಾಯಿ ಮರಿ ಇರ್ಲಿ, ಯಾವುದೇ ಇರ್ಲಿ, ಯಾರು ಭೋಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಪುರುಷರು ಅಂತ ಅರ್ಥ. ಅಂತ ಪುರುಷರಾಗ್ಲಿಕ್ಕೆ ನಾವು ಎಲ್ಲರೂ ಪ್ರಯತ್ನ ಪಡ್ತಿದ್ದೇವೆ. ಅದೇ ತಪ್ಪು, ಅದೇ ದೊಡ್ಡ ತಪ್ಪು ಮಾಡಿದ್ ನಾವು. ಆದ್ರೆ ಆ ಪುರುಷತ್ವವನ್ನು ಬಿಟ್ಟು ನಾವು ಪ್ರಕೃತಿಯಾಗಿ ಭಗವಂತನ ಸೇವೆ ಮಾಡಬೇಕು. ಆಗ ಏನಾಗ್ತದೆ? ಆಗವೇ ನಾವು ಫಸ್ಟ್ ಶ್ಲೋಕದಲ್ಲಿ ಹೇಳಿರುವಂತಹ ಒಂದು ಭಾವನೆ ಅಥವಾ ಒಂದು ಕ್ವಾಲಿಟಿ ನಮ್ಮನ್ನ ಡೆವಲಪ್ ಮಾಡ್ತದೆ. ಅದು ಯಾವುದು ಕ್ವಾಲಿಟಿ? ಫಸ್ಟ್ ಕ್ವಾಲಿಟಿ. ಆ ಕ್ವಾಲಿಟಿಯಿಂದಲೇ ಭಗವದ್ಗೀತೆ ಅರ್ಥ ಆಗ್ಲಿಕ್ಕೆ ಸಾಧ್ಯ, ಆ ಕ್ವಾಲಿಟಿಯಿಂದಲೇ ಭಗವದ್ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾವುದದು? ಸೇವೆ. ಹೌದು. ಯಾವ ಕ್ವಾಲಿಟಿ ನಾವು ಡೆವಲಪ್ ಮಾಡಬೇಕು? ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ ನಾವು. ಭಕ್ತಿ ಮಾಡ್ತಿದ್ದೇವೆ, ಎಲ್ಲ ಮಾಡ್ತಿದ್ದೇವೆ, ಯಾವ ಕ್ವಾಲಿಟಿ ನಾವು ಡೆವಲಪ್ ಮಾಡಬೇಕು? ಓಕೆ. ಈ ಮೊದಲನೇ ಅಧ್ಯಾಯದ ಈ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಹೇಳಿದಂತಹ ಅರ್ಜುನನಿಗೆ ಇರುವಂತಹ ಕ್ವಾಲಿಟಿ, ನಿಮ್ಮ ಹತ್ರ ಪುಸ್ತಕ ಇದ್ರೆ ಮೊದಲನೇ ಶ್ಲೋಕ ನೋಡಿ. ಅಸೂಯೆ ಇಲ್ಲದೆ ಇರುವಂತದ್ದು. ಅನಸೂಯವೇ ಪ್ರವಕ್ಷ್ಯಾಮಿ, ಅನಸೂಯವೇ. ಆದ ಕಾರಣ ಆ ಅನಸೂಯ ಅಥವಾ ಅಸೂಯೆ ಇಲ್ಲದಿರುವಂತಹ ಕ್ವಾಲಿಟಿ ತುಂಬಾ ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮನ್ನೇ ಒಬ್ಸರ್ವ್ ಮಾಡೋಣ. ನಮಗೆ ಭಕ್ತಿಗೆ ಬಂದರೂ ಅಸೂಯೆ ಇದೆ, ಇನ್ನೊಬ್ಬ ಜಾಸ್ತಿ ಜಪ ಮಾಡಿದ್ರೆ ನಮಗೆ ಟೆನ್ಷನ್ ಆಗ್ತದೆ. ನಾನು ಕೂಡ ಮಾಡಬೇಕು ಅಂತ ಒಳ್ಳೇದೇ, ನಾನು ಮಾಡಬೇಕು ಅಂತ ಹೇಳೋ ಭಾವನೆ ಒಳ್ಳೇದು. ಆದ್ರೆ ಅವನು ಮಾಡ್ತಿದ್ದಾನಲ್ಲ ಅಂತ ನಾನು ಮಾಡ್ತಿದ್ದೇನೆ, ಅವನು ಮಾಡುದನ್ನ ನಾನು ಇಷ್ಟಪಡ್ತಾ ಇಲ್ಲ ಅಂತ ಅರ್ಥ. ಅಥವಾ ಓದುವುದ್ರ ಬಗ್ಗೆ ಆಗಿರ್ಲಿ, ಭಕ್ತಿಯಲ್ಲಿ ಹೇಳೋಣ, ಬೇರೆ ಬಿಡಿ, ಯಾವುದರಲ್ಲಿ ಭೌತಿಕ ವಿಚಾರದಲ್ಲಿ ಅಸೂಯೆ ತುಂಬಿಕೊಂಡಿದ್ದೇನೆ. ಆದ ಕಾರಣ ನಾವು ಭಕ್ತಿಯಲ್ಲಿ ಯಾಕೆ ಮುಂದೆ ಹೋಗ್ತಿಲ್ಲ ಅಂದ್ರೆ ಈ ಅಸೂಯೆ ತೊಂದರೆ ಕೊಡ್ತಾ ಇರುವಂತದ್ದು ನಮಗೆ. ಇದು ನಿನ್ನೆ ಡಿಸ್ಕಷನ್ ಆಗಿದೆ, ನಿನ್ನೆ ಬೇರೆ ರೀತಿಯಲ್ಲಿ ಡಿಸ್ಕಷನ್ ಆಗಿದೆ. ಭೌತಿಕ ಜಗತ್ತಿನ ಬಗ್ಗೆ ಅಸೂಯೆ ನಮಗೆ. ಭೌತಿಕ ಅಭಿವ್ಯಕ್ತಿಯಲ್ಲಿಯೂ ಅಸೂಯೆ. ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟದ್ದು ನಾವು. ಅದು ಅಸೂಯೆಯಿಂದಲೇ ಹಾಳು ಮಾಡ್ತಾ ಇರೋದು. ಅಸೂಯೆ ಅಂದ್ರೆ ಏನು? ನನ್ನ ಸುಖವನ್ನ ನಾನು ಬಯಸುವವನು, ಇನ್ನೊಬ್ಬರ ಸುಖವನ್ನ ಇನ್ನೊಬ್ಬರ ಸುಖವನ್ನು ನೋಡಿ ನನಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಭೂಮಾತೆ ಖುಷಿಯಲ್ಲಿದ್ರೆ ನನಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಭೂಮಾತೆಯನ್ನು ಹಾಳು ಮಾಡಿ ಹಾಕ್ಬೇಕು. ಅದು ಅಸೂಯೆ, ಒಂದು ಗೊತ್ತೇ ಇಲ್ಲದೆ ಅಸೂಯೆ. ಅದು ನಮ್ಮ ಹೃದಯದಲ್ಲಿರುವಂತಹ ಅಸೂಯೆ ಅಷ್ಟು ಗಾಢವಾಗಿದೆ. ಆ ಗಾಢವಾದಂತಹ ಅಸೂಯೆ ಯಾವಾಗ ಹೋಗುದಿಲ್ಲ, ನಮಗೆ ಭಗವಂತನ ಭಕ್ತಿ ದೀರ್ಘವಾಗಿ ಏನ್ ಹೇಳುದು, ತುಂಬಾ ಗಾಢವಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಸಮೃದ್ಧಿಯಾದಂತಹ ಭಗವದ್ ಧಾಮ, ಆಮೇಲೆ ಭಗವಂತನ ಅಭಿವ್ಯಕ್ತಿ ನಮಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಈ ಕ್ವಾಲಿಟಿ ಡೆವಲಪ್ ಆಗ್ಬೇಕು. ನನ್ನ ಯೋಗ ಸಮೃದ್ಧಿಯನ್ನು ನೋಡು, ಎಲ್ಲ ಜೀವಿಗಳ ಪಾಲಕನು ನಾನಾದರೂ. ಭಗವಂತನೇ ಎಲ್ಲ ಜೀವಿಗಳ ಪಾಲಕ. ಆದ್ರೆ ನಾವು ಅನ್ಕೊಳ್ತಿದ್ವಿ ನಾನೇ ಪಾಲಕ ಎಲ್ಲರವನು ಅಂತ. ನಮ್ಮ ಮನೆ ನಡೆಸುವವನು ನಾನೇ, ಈ ರಾಜ್ಯ ನಡೆಸುವವನು ನಾನೇ, ಈ ಬಿಸ್ನೆಸ್ ನಡೆಸುವವನು ನಾನೇ, ಈ ಸೆಂಟರ್ ನಡೆಸುವವನು ನಾನೇ. ಆ ರೀತಿಯ ಚಿಂತನೆ ನನ್ನ ಹತ್ರ, ನಿಮ್ಮ ಹತ್ರ, ಎಲ್ಲರ ಹತ್ರ ಗೊತ್ತಿಲ್ಲದೆ ಇದೆ. ಇದು ಅಸೂಯೆಯ
ಕಾರಣ ನಾನೇ ಮಾಡುದು ಅಂತ ಹೇಳಿದ್ರೆ ಇನ್ನೊಬ್ಬ ಮಾಡಬಾರದು ಅಂತ ಹೇಳೋದು ಇದೆ ನನ್ನ ಮನಸ್ಸಲ್ಲಿ, ಗೊತ್ತೇ ಇಲ್ಲ. ನಾನೇ ಇದಕ್ಕೆ ಕ್ವಾಲಿಫೈಡ್ ಅಂತ ಇದೆ ನನ್ನ ಮನಸ್ಸಲ್ಲಿ, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಇದೆ ನನ್ನ ಮನಸ್ಸಲ್ಲಿ, ಅವ್ರು ಏನು ಪ್ರಯೋಜನ ಇಲ್ಲ ಅಂತಿದೆ ನನ್ನ ಮನಸ್ಸಲ್ಲಿ. ಇದು ಯಾವತ್ತು ಹೋಗ್ಲಿಲ್ಲ, ನಾವು ಭಕ್ತಿಯಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನೆ ಮಾತಾಜಿ ಹೇಳಿದ್ರು, ವಿದ್ಯಾ ವಿನಯ ಸಂಪನ್ನೆ, ಆ ಶ್ಲೋಕವನ್ನು ಹೇಳಿದ್ರಲ್ಲ, ಸಮತ್ವಂ ಅಂತ ಹೇಳಿ, ಸಮಾನವಾಗಿ ನೋಡುವಂತ ಮನೋಭಾವ, ಇದು ಭಕ್ತರಿಗೆ ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ ನಾವು ಭಕ್ತಿಯ ಒಂದು ಜೊತೆಗೆ ಸೇರಿ ಏನು ಮಾಡ್ತಿದ್ದೇವೆ, ಡಿಸ್ಕಷನ್ ಮಾಡ್ತಿದ್ದೇವೆ. ಆಗ ನಾವೆಲ್ಲರೂ ಜೊತೆ ಸೇರಿ ಮುಂದೆ ಬರುವಂತ ಉದ್ದೇಶದಲ್ಲಿ ಒಬ್ರಿಗೊಬ್ರು ಕಾಲು ಎಳೆಯುವಂತ ಸ್ಥಿತಿ ಬರಬಾರ್ದು. ಕಾಲು ಎಳೆಯುವುದಂದ್ರೆ, ನೀನು ಪ್ರಯೋಜನ ಇಲ್ಲ, ನಿನ್ನ ಹಾಡು ಚೆನ್ನಾಗಿಲ್ಲ, ನಿನಗೆ ಕ್ಲಾಸ್ ಕೊಡ್ಲಿಕ್ಕೆ ಗೊತ್ತಿಲ್ಲ, ನಿನಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ನೀನು ಮಾಲೆ ತಂದದ್ದು ಸರಿ ಇಲ್ಲ, ನೀನು ಮೂರ್ತಿ ತಂದದ್ದು ಸರಿ ಇಲ್ಲ, ನೀನು ಅದು ಮಾಡಿದ್ದು ಸರಿ ಇಲ್ಲ, ನೀನು ಇದು ಮಾಡಿದ್ದು ಸರಿ ಇಲ್ಲ, ನೀನು ಚೆನ್ನಾಗಿ ಆ ಹಾಡಲ್ಲ, ಈ ರೀತಿಯದೆಲ್ಲ. ಇದೇನಾಗತ್ತೆ ಅಂತ ಹೇಳಿದ್ರೆ ಭಗವಂತನ ಮನೋಭಾವಕ್ಕೆ ವಿರುದ್ಧ ಭಾವ. ಯಾಕಂದ್ರೆ ಭಗವದ್ ಧಾಮದಲ್ಲಿ ನಾವೆಲ್ಲ ಕೇಳಿದ್ದೇವೆ, ಕೃಷ್ಣ ಅಂತ ಹೇಳುವಂತ ಪುಸ್ತಕದಲ್ಲಿ, ಕೃಷ್ಣ ಪುಸ್ತಕ ಓದಿದವರು ಯಾರಾದಿದ್ರೆ ಅವ್ರಿಗೆ ಗೊತ್ತಾಗ್ತದೆ, ಏನು ದುಂಬಿ ಹಾಡಿದ್ರು ಕೂಡ ಎಲ್ಲರೂ ಸೈಲೆಂಟ್ ಆಗ್ತಿದ್ರು. ದುಂಬಿ ಏನು ಅಂತ ಹೇಳೋದು ಅಷ್ಟೇ, ಅದಕ್ಕೆ ಹಾಡ್ಲಿಕ್ಕೆ ಬರುತ್ತಾ? ಅದೆಷ್ಟು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ? ಅಂತ ಹಾಡುತ್ತೆ. ಅಂತ ಹಾಡಿದ ದುಂಬಿಯನ್ನು ಕೂಡ ಕೇಳಲಿಕ್ಕೆ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಸೈಲೆಂಟ್ ಆಗ್ತಿದ್ರಂತೆ. ನಾವಿಲ್ಲಿ ಚೆನ್ನಾಗಿಲ್ಲ, ನೀವು ಹಾಡೋದು ನಿಮ್ದು ಚೆನ್ನಾಗಿಲ್ಲ, ಬೇರೆಯವರ ಹಾಡಿ ಅಂತ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಭೌತಿಕವಾದ ಅಭಿವ್ಯಕ್ತಿಯನ್ನ ಆಧ್ಯಾತ್ಮಿಕ ಅಭಿವ್ಯಕ್ತಿಗೆ ಅಟ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದ್ರೆ ನಮ್ಮ ಕನ್ನಡಕ ಯಾವುದು? ಹಳದಿ ಕನ್ನಡಕ. ಅದು ಯಾವುದು? ಹಳದಿ ಅಂದ್ರೆ ಕಾಮಾಲೆ ರೋಗದ ಕನ್ನಡಕ ನಮ್ದು. ಅದರಿಂದ ನಾವು ಏನ್ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ? ಎಲ್ಲವನ್ನು ನೋಡ್ಲಿಕ್ಕೆ ಪಡ್ತೇವೆ. ಎಷ್ಟು ಡೇಂಜರಸ್ ನಮ್ಮ ಕನ್ನಡಕ ಅಂತ ಹೇಳಿದ್ರೆ, ಆ ಕನ್ನಡಕ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಸಂಘ ಬೇಕು. ಒಳ್ಳೆಯ ಸಂಘದಲ್ಲಿ ಆ ಕನ್ನಡಕವನ್ನು ತೆಗಿಲಿಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ನಾವೆಲ್ಲ ಮುಂದೆ ಬಂದು ಜೊತೆಯಲ್ಲಿ ಭಗವದ್ಧಾಮಕ್ಕೆ ಹೋಗ್ಬೇಕು, ನಾನೇ ಒಬ್ಬನೇ ಹೋಗ್ಬೇಕೆಂಬ ಭಾವನೆ ಇರಬಾರದು. ಆದ ಕಾರಣ ಇಲ್ಲಿ ಭಗವಂತ ಅದಕ್ಕೋಸ್ಕರ ಈ ಡಿಸ್ಕಷನ್ ಮಾಡ್ತಿದ್ದಾರೆ ಭಗವಂತ. ಅದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ, ಈ ಜ್ಞಾನವನ್ನ ಕ್ಲಾರಿಫೈ, ಇದನ್ನ ಅರ್ಥ ಆದವರಿಗೆ ಏನಾಗ್ತದೆ, ಹೌದಲ್ಲ ಇದು ಏನಿದೆ ಜೀವನದಲ್ಲಿ ಭಗವಂತನ ಸೇವೆ ನಾವೆಲ್ಲರೂ ಸೇರಿ ಮಾಡುವುದೇ ಉದ್ದೇಶ. ಎಷ್ಟು ಸಿಂಪಲ್. ನಾವೆಲ್ಲ ಸೇರಿ ನಮ್ಮ ಮನಸ್ಥಿತಿ ಏನೇ ಇರಲಿ, ನಾವು ಎಲ್ಲಿಂದಲೇ ಬರಲಿ, ಏನೇ ಮಾಡಿರ್ಲಿ, ಎಲ್ಲರೂ ಸೇರಿ ಏನು ಮಾಡಬೇಕು? ಭಗವಂತನ ಸೇವೆ ಮಾಡಬೇಕು ಅಷ್ಟೇ. ಇದರ ಒಂದು ಸಿಂಪಲ್ ಆನ್ಸರ್. ಯಾವುದರದ್ದು? ಟೋಟಲ್ ಸಬ್ಜೆಕ್ಟ್ ಮ್ಯಾಟರ್ ಏನು? ಎಲ್ಲರೂ ಸೇರಿ ಭಗವಂತನ ಸೇವೆ ಮಾಡಬೇಕು ಅಷ್ಟೇ. ಅದನ್ನು ಮಾಡ್ಲಿಕ್ಕೆ, ಅಷ್ಟೆಲ್ಲ ಅರ್ಥ ಮಾಡ್ಲಿಕ್ಕೆ ನಮಗೆ ಅಷ್ಟು ಗಾಢವಾದಂತಹ ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹ ಇದೆಲ್ಲ ಇದೆಯಲ್ಲ, ಅದನ್ನು ತೆಗಿಬೇಕಿದ್ರೆ ಇದೆಲ್ಲ ಅಗತ್ಯ. ಶಿಲಪ್ರೂಪಾದರಿಗೆ ಜಯವಾಗಲಿ. ಭಾವಾರ್ಥ: ಎಲ್ಲಕ್ಕೂ ತಾನೇ ಆಧಾರ, ಮತ್ಸ್ಥಾನಿ ಸರ್ವಭೂತಾನಿ ಎಂದು ಪ್ರಭು ಹೇಳುತ್ತಾನೆ. ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಮಧ್ಯೆಯಲ್ಲಿ ಆದ ಸಂಶಯ ಆದ್ರೆ ನಿಲ್ಸೋಣ. ಎಲ್ಲಕ್ಕೂ ತಾನೇ ಆಧಾರ ಅಂತ ಹೇಳೋ ವಿಚಾರವನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಭೌತಿಕ ಅಭಿವ್ಯಕ್ತಿಯ ನಿರ್ವಹಣೆ ಮತ್ತು ಪಾಲನೆಯ ವಿಷಯದಲ್ಲಿ ಪ್ರಭುವಿಗೆ ನೇರ ಕಾಳಜಿ ಇಲ್ಲ. ಇದನ್ನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ ನಾವು. ನೇರ ಕಾಳಜಿ ಇಲ್ಲ ಅಲ್ವಾ? ಭಗವಂತ ನೇರವಾಗಿ ಇಲ್ಲ, ಇಂಡೈರೆಕ್ಟ್ ಪರಮಾತ್ಮನ ಮುಖಾಂತರ, ಬೇರೆ ಜೀವರಾಶಿಗಳ ಮುಖಾಂತರ. ಜೀವರಾಶಿಗಳು ಯಾರು? ದೇವಾದಿ ದೇವತೆಗಳು ಎಲ್ಲವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಬ್ರಹ್ಮ ಸೃಷ್ಟಿಯನ್ನ ಕಂಟ್ರೋಲ್ ಮಾಡ್ತಾರೆ ಈ ರೀತಿಯಲ್ಲಿ, ಅಥವಾ ವಾಯುದೇವತೆ ವಾಯುವನ್ನು ಕಂಟ್ರೋಲ್ ಮಾಡ್ತಾರೆ. ಈ ರೀತಿಯಲ್ಲಿ ಬೇರೆ ಬೇರೆ ದೇವಾದಿ ದೇವತೆಗಳನ್ನ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಅಟ್ಲಾಸ್ ನಿಮಗೆಲ್ಲ ಗೊತ್ತು. ಒಂದು ಅಟ್ಲಾಸ್ ಹಿಡಿದು ಒಬ್ಬ ವ್ಯಕ್ತಿ ಎಂಬಾತನು ಭೂಗೋಳವನ್ನು ತನ್ನ ಭುಜಗಳ ಮೇಲೆ ಹೊತ್ತು ನಿಂತಿರುವ ಚಿತ್ರವನ್ನು ನಾವು ನೋಡಿದ್ದೇವೆ. ನೋಡುವ ಒಮ್ಮೆ, ನಾನು ನೋಡ್ಬೇಕು ಅನ್ಕೊಳ್ತಾ ಇದ್ದೆ. ಇಲ್ಲ, ಹಾ, ಇದೇ ಇರ್ಬೋದು. ಟೆನ್ಷನ್ ಅಲ್ಲಿ ಇದ್ದಾರೆ. ಫಸ್ಟ್ ಒನ್ ಪ್ರಭು. ಇದಾ ಫಸ್ಟ್ ಒನ್? ಅದೇ ಅದೇ. ಓಕೆ, ಇವರೇ ಎಷ್ಟು ಮೂಟೆ ಭಾರ ಎತ್ತು ಟೆನ್ಷನ್ ಅಲ್ಲಿದ್ದಾರೆ. ಓಕೆ, ಅಟ್ಲಾಸ್ ಎಂಬಾತನು ಭೂಗೋಳವನ್ನು ತನ್ನ ಭುಜಗಳ ಮೇಲೆ ಹೊತ್ತು ನಿಂತಿರುವ ಚಿತ್ರವನ್ನು ನಾವು ನೋಡಿದ್ದೇವೆ. ಈಗ ಈ ಬೃಹತ್ತಾದ
ಭೂಗ್ರಹವನ್ನು ಹೊತ್ತುಕೊಂಡ ಅವನು ಬಹು ಆಯಾಸಗೊಂಡಂತೆ ಕಾಣುತ್ತಾನೆ. ಕೃಷ್ಣನು ಸೃಷ್ಟಿಯಾದ ವಿಶ್ವವನ್ನು ಎತ್ತಿ ಹಿಡಿಯುತ್ತಾನೆಂದರೆ ಇಂತಹ ಚಿತ್ರಕ್ಕೆ ಮನಸ್ಸಿನಲ್ಲಿ ಅವಕಾಶ ಕೊಡಬಾರದು. ಕೃಷ್ಣ ಕೂಡ ಹೀಗೆ ಆಯ್ತಾ, ಏನು ನವಿಲುಗರಿ, ಇದು ಫ್ಲೂಟ್ ಎಲ್ಲ ಇಟ್ಟುಕೊಂಡು ಬಗ್ಗಿಸಿ, ಇಲ್ಲ, ಹಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತ, ಹೇಗಿದ್ದಾನೆ? ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅದ್ಭುತವಾದಂಥ ಭಗವಂತನ ದೃಷ್ಟಿ ನಾವೆಲ್ಲ ನೋಡಿದ್ದೇವೆ. ಮೂರ್ತಿಯ ಮುಖಾಂತರ, ನಮಗೆ ಅರ್ಚ ವಿಗ್ರಹದ ಮುಖಾಂತರ ನಾವು ನೋಡಿದ್ದೇವೆ ಶಾಸ್ತ್ರ ಮುಖೇನ. ಯಾರು ಈ ಭೂಲೋಕವನ್ನ ಎತ್ತಿ ಹಿಡಿಯುವವರು? ಯಾರು? ಯಾರಿಗಾದ್ರೂ ಗೊತ್ತಾ? ಭಗವಂತನ ದಾಸರಾದವರು ಯಾರು? ಸಂಕರ್ಷಣ. ಸಂಕರ್ಷಣ ದೇವರು. ಕೃಷ್ಣನೇ ಸಂಕರ್ಷಣ, ಬಲರಾಮ. ಅವರ ಹೆಡೆಯಲ್ಲಿ ಇದೆ ಈ ಭೂಲೋಕ ಅಂತ ಶೇಷನಾಗ. ಎಸ್, ಮತ್ತೆ ಧನ್ಯವಾದ. ಕೃಷ್ಣನು ಸೃಷ್ಟಿಯಾದ ವಿಶ್ವವನ್ನು ಎತ್ತಿ ಹಿಡಿಯುತ್ತಾನೆಂದರೆ ಇಂತಹ ಚಿತ್ರಕ್ಕೆ ಮನಸ್ಸಿನಲ್ಲಿ ಅವಕಾಶ ಕೊಡಬಾರದು. ಎಲ್ಲವೂ ತನ್ನನ್ನು ಆಧರಿಸಿದ್ದರೂ ತಾನು ದೂರವಾಗಿದ್ದೇನೆ ಎಂದು ಅವನು ಹೇಳುತ್ತಾನೆ. ಇದು ಹೇಗೆ ಅಂತ ನಿಮ್ಗೆ ಗೊತ್ತಾಯ್ತು ಈಗ, ಹೇಗೆ ದೂರ ಆಗಿದ್ದಾನೆ ಅಂತ ಹೇಳಿ ಚರ್ಚೆ ಮಾಡಿದ್ದೇವೆ ನಾವು. ಲೋಕ ವ್ಯೂಹಗಳು ಆಕಾಶದಲ್ಲಿ ತೇಲುತ್ತಿವೆ. ಈ ಆಕಾಶವು ಪರಮಪ್ರಭುವಿನ ಶಕ್ತಿ, ಆದರೆ ಆತನು ಆಕಾಶದಿಂದ ಬೇರೆ. ಆಕಾಶದ ಸೃಷ್ಟಿ ಹೇಗಾಯ್ತು? ಯಾರಿಗಾದ್ರೂ ಗೊತ್ತಾ? ಆಕಾಶದ ಸೃಷ್ಟಿ ಹೇಗಾಯ್ತು? ಹಾ, ಹೇಳಿ 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 ಹೇಳಿ. ಆಕಾಶದ ಸೃಷ್ಟಿ ಪ್ರಭುವಿನ ಹಾ, ಹರಿಬೋಲ್ ಹರಿಬೋಲ್, ಅದನ್ನು ಬರೆಯುವ ಅಂತ ಅನ್ಕೊಳ್ಳಿ. ಥ್ಯಾಂಕ್ ಯು ಮಾತಾಜಿ. ಹಾ, ಶಬ್ದದಿಂದ ಆಕಾಶದ ಸೃಷ್ಟಿ. ಧನ್ಯವಾದ ಮಾತಾಜಿ. ಆದ ಕಾರಣ ಶಬ್ದಕ್ಕೆ ಎಷ್ಟು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆ ಶಬ್ದ ತರಂಗದ ಧ್ಯಾನ ನಾವು ಮಾಡೋದಲ್ವಾ ಯಾವತ್ತು. ಅದರಲ್ಲೂ ಕೂಡ ಅದ್ಭುತವಾದ ಶಬ್ದ ತರಂಗ, ಅದು ಸಾಕ್ಷಾತ್ ಭಗವಂತನ ನಾಮ ಅಂತ ಹೇಳಿದ್ರೆ ಸಂಪೂರ್ಣವಾದ ಜ್ಞಾನ. ಅದು ಸಂಪೂರ್ಣವಾದ ಜ್ಞಾನ. ಬೇರೆ ಎಲ್ಲ ಮಿಕ್ಕ ದುನ್ಯ ಉದಾಹರಣೆ ನಾವು ಡಿಸ್ಕಷನ್ ಮಾಡಿದ್ದೇವಲ್ಲ, ಉಸಿರಾಟದ ಶಬ್ದವನ್ನ ಗಮನಿಸುವುದು, ಅದು ಅಲ್ಟಿಮೇಟಾ? ಇಲ್ಲ. ಅದರಲ್ಲಿ ಎಲ್ಲಿದೆ ಭಗವಂತನ ಹೆಸರು? ಎಲ್ಲಿದೆ? ಉಸಿರಾಟದ ಶಬ್ದ ಏನು? ಉಸಿರಾಟದ ಶಬ್ದ ಏನು? ಯಾರಾದ್ರೂ ಹೇಳ್ತೀರಾ? ಯೋಗ ಕಲ್ತವರಿಗೆ ಸ್ವಲ್ಪ ಗೊತ್ತಿರುತ್ತೆ. ಉಸಿರಾಟದ ಶಬ್ದ ಏನು? ಉಸಿರಾಟದ ಶಬ್ದ ಏನು? ಶಬ್ದ ಸುಯ್ ಸುಯ್ಯ, ಕರೆಕ್ಟಾ? ಇಲ್ಲ. ಗೊತ್ತಿಲ್ಲ. ಓಂ ಇಲ್ಲ. ಆಕ್ಚುಲಿ ಅದು ಕೂಡ ಒಂದು ಮಂತ್ರವೇ. ಉಸಿರಾಟದ ಶಬ್ದ ಕೂಡ ಒಂದು ಮಂತ್ರವೇ. ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಅದನ್ನ ಅರ್ಥವನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ದೇವೆ ಅಂತ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈಗ ತುಂಬಾ ಜನ ಹೇಳ್ತಾರೆ ಅದರ ಬಗ್ಗೆ. ಸೋಹಂ ಅಂತ ಕೇಳಿದೀರಾ? ಕೇಳಿರ್ತೀರಿ. ಸೋಹಂ. ಉಸಿರು ತಗೊಳ್ಳುವಾಗ, ಎಸ್, ಉಸಿರು ತಗೊಳ್ಳುವಾಗ ಸೋ, ಉಸಿರು ಬಿಡುವಾಗ ಹಂ. ಅದರ ಅರ್ಥ ಏನು? ಸೋ ಅಂತ ಹೇಳಿದ್ರೆ ಸಹ, ಅವನು. ಅಹಂ ಅಂದ್ರೆ ನಾನು, ಅಷ್ಟೇ. ಅವನು ನಾನು, ಅವನು ನಾನು ಹೇಳಿ ಏನು ಪ್ರಯೋಜನ? ಏನು ಪ್ರಯೋಜನ? ಅವನು ನಾನು, ಅವನು ನಾನು. ಮಾಯವಾದಗಳು ಏನ್ ತಗೊಳ್ತಾರೆ? ಅವನು ನಾನು ಒಂದೇ ಅಂತ ತಗೊಳ್ತಾರೆ. ಮೂರ್ಖತ್ವದ ಪರಮಾವಧಿ ಅದು. ಅವನು ನಾನು ಒಂದೇ ಅಂತ. ಸಾಧ್ಯವೇ ಇಲ್ಲದನ್ನ ಸಾಧ್ಯ ಮಾಡ್ಲಿಕ್ಕೆ ಪ್ರಯತ್ನ. ಆಯ್ತಾ? ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅದಕ್ಕೆ ಎಲ್ಲಿ ಏನ್ ಹಾಕ್ಬೇಕು? ಸೋಗಿಂತ ಹಿಂದೆ ಒಂದು ದಾ ಅಂತ ಹಾಕಿ ಅಂತ ಹೇಳ್ತಾರೆ. ದಾ ಅಂದ್ರೆ ಏನು? 1, 10 ಎಷ್ಟಾದ್ರೂ ದಾ ಹಾಕಿ. ದಾಸೋಹಂ. ದಾಸೋಹಂ ಅದು ನಿಜವಾದ ಮಂತ್ರ ಆಗ್ಬೇಕು, ಸೋಹಂ ಮಂತ್ರ ಅಲ್ಲ. ಆದ್ರೆ ಸೋಹಂ ಅಲ್ಲಿ ಕೂಡ ಅರ್ಥ ಇದೆಯಾ? ಸೋ ಅಂದ್ರೆ ಅವನು, ಅಹಂ ಅಂದ್ರೆ ನಾನು, ಅಂದ್ರೆ ನಾನು ಅವನ ದಾಸ ಅಂತ ಹೇಳೋ ಮನೋದೃಷ್ಟಿಯಿಂದ ಮಾಡಬಹುದು. ಆದ್ರೆ ಅದರಲ್ಲಿ ಎಲ್ಲಿದೆ ಹೆಸರು? ಕೃಷ್ಣಂದು ನೇರ ಹೆಸರು ಇದೆಯಾ? ಇಲ್ಲ. ಅದ ಕಾರಣ ನೇರ ಹೆಸರಿರುವಂತಹ ಕೃಷ್ಣನ ಹೆಸರು ಅದು ಸಂಪೂರ್ಣವಾದ ಆಧ್ಯಾತ್ಮಿಕ ಅಭಿವ್ಯಕ್ತಿ. ಆಮೇಲೆ ಓಂ ಅಂತ ಹೇಳುದು ಅವರದ್ದು ನಿರಾಕಾರದ ಅಭಿವ್ಯಕ್ತಿ. ಅದ ಕಾರಣ ಓಮಿಗಿಂತ ಮಿಗಿಲಾದದ್ದು ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸೋಹಮ್ಮು ಅಡಗಿದೆ, ಓಮು ಅಡಗಿದೆ, ಎಲ್ಲವೂ ಅಡಗಿದೆ. ನಮಗೆ ಸಪರೇಟ್ ಮಾಡುವ ಅಗತ್ಯ ಇಲ್ಲ.
ಕುಳಿತುಕೊಂಡು ಚೆಂದಾಗಿ ಈ ಶಬ್ದವನ್ನು ನಾವು ಗ್ರಹಿಸಿದ್ರೆ ಅದೇ ಸಾಕು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ. ಅದಿಲ್ಲದೆ ಬೇರೆ ಯಾವ್ದು ಹಿಡ್ಕೊಂಡ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಭಗವಂತನ ನಾಮ. ನಮ್ಮ ಪರಂಪರೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ, ಬೇರೆ ಮಿಕ್ಕ 3 ಪರಂಪರೆಗಳಲ್ಲಿ ಬೇರೆ ಮಂತ್ರಗಳಿವೆ, ಆದ್ರೆ ಎಲ್ಲವೂ ಕೃಷ್ಣನ ನಾಮ ಅಥವಾ ವಿಷ್ಣು ತತ್ವದ ನಾಮ. ವಿಷ್ಣು ತತ್ವದ ನಾಮ ಹಿಡ್ಕೊಂಡ್ರೆ ಮಾತ್ರ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ಓಕೆ, ಮುಂದೆ ಹೋಗ್ತಾ ಇದ್ದೇನೆ. ಇದು ಆಕಾಶ ತತ್ವದ ಬಗ್ಗೆ. ಆಕಾಶ ತತ್ವ ಬಂದದ್ದು ಶಬ್ದ ತತ್ವದಿಂದ. ಶಬ್ದ ಅಂತ ಹೇಳಿದ್ರೆ ಭಗವಂತನ ಶುದ್ಧ ನಾಮವನ್ನು ನಾವು ತಗೊಳ್ಳುವಂಥದ್ದು, ಅದರ ಸಾಧನೆ ಮಾಡುವಂಥದ್ದು. ಆತನ ಸನ್ನಿವೇಶವೇ ಬೇರೆ. ಆದುದರಿಂದ ಪ್ರಭುವು ಅವಕ್ಕೆ ನನ್ನ ಕಲ್ಪನಾತೀತ ಶಕ್ತಿಯು ಆಧಾರವಾಗಿದ್ದರೂ ದೇವೋತ್ತಮ ಪರಮ ಪುರುಷನಾಗಿ ನಾನು ಅವರಿಂದ ದೂರವಾಗಿದ್ದೇನೆ ಎಂದಿದ್ದಾನೆ. ಪುನಃ ಪುನಃ ಅದನ್ನೇ ಹೇಳ್ತಾ ಇರುವುದು ನಮಗೆ ಅರ್ಥ ಆಗಿದೆ, ಆದ್ರೆ ನೆನಪಿರುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಪುನಃ ಪುನಃ ಹೇಳ್ತಿದ್ದಾರೆ. ನೆನಪಿರ್ಬೇಕೆ ಇದು ಹೇಗೆ ದೂರ ಆಗಿದ್ದಾನೆ ಅಂತ ಹೇಳಿದ್ರೆ, ಭಗವಂತ ನೇರ ಕೈವಾಡಿ ಇಲ್ಲ. ನೇರ ಅಂದ್ರೆ ಅವನೇ ಬಂದು ಮಾಡುದಿಲ್ಲ, ಅವನು ಯಾರಿಗೂ ಮಾಡ್ಲಿಕ್ಕೆ ಹೇಳಿದಾನೆ, ಅವರು ಮಾಡ್ತಿದ್ದಾರೆ ಅಂತ ಅರ್ಥ. ಇದು ಪ್ರಭುವಿನ ಕಲ್ಪನಾತೀತ ಐಶ್ವರ್ಯ. ನಮಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ನೋಡಿ, ನಾವೆಲ್ಲ ಕಣ್ಣು ಮುಚ್ಚಿ ಚಿಕ್ಕದಾಗಿರುವಾಗ 1ನೇ ಕ್ಲಾಸನ್ನು ಯೋಚನೆ ಮಾಡಿದ್ರೆ 1ನೇ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗ್ತಾ ಉಂಟ ನಿಮಗೆ ಎಲ್ರಿಗೂ? 1ನೇ ಕ್ಲಾಸಿನ ಕೋಣೆ, 1ನೇ ಕ್ಲಾಸ್ ಎಲ್ಲರೂ ಸೇರಿ ಹೋಗಿದ್ದೀರಾ ಇಲ್ವೋ? ಹೆಚ್ಚಿನವರು ಹೋಗಿದ್ದೇವೆ ನಾವು 1ನೇ ಕ್ಲಾಸು, ಫಸ್ಟ್ ಸ್ಟ್ಯಾಂಡರ್ಡ್. 1ನೇ ಕ್ಲಾಸ್ ಜ್ಞಾಪಕ ಇರಲ್ಲ ಪ್ರಭು, ಒಂದು 5ನೇ ಕ್ಲಾಸ್. ಆಯ್ತು, 5ನೇ ಕ್ಲಾಸ್, ಯಾವುದೋ ಒಂದು ಕ್ಲಾಸ್ ಆಯ್ತು. ಶಾಲೆ 1ನೇ ಕ್ಲಾಸಿಗೆ ಹೋದ ಶಾಲೆ, 2ನೇ ಕ್ಲಾಸಿಗೆ ಅದೇ ಶಾಲೆಗೆ ಹೋಗಿದ್ದೀರಿ ಅಂದ್ರೆ ಆ ಶಾಲೆ ನೆನಪಾಯ್ತಾ? ಹೋಗಿ ಅಲ್ಲಿಗೆ. ಹೌದು ಪ್ರಭು, ಮತ್ತೆ ಅದೇ ನಮ್ಗೆ ವಯಸ್ಸು ಬರುದಾದ್ರೆ ಖಂಡಿತ ಹೋಗ್ಲಿಕ್ಕೆ ರೆಡಿ ಇದೆ. ಈಗ 70 ವರ್ಷ ಆಗಿ ಯಾಕೆ ಮತ್ತೆ ಆ ಅಲ್ಲಿ ಭಗವದ್ಗೀತೆ ಹೇಳಿಕೊಡ್ತಿದ್ರೆ ನಾವೆಲ್ಲ ಹೋಗುವ. ಪುನಃ ಅದೇ ಬೇಡ ನಮಗೆ, ಹೇಳ್ಕೊಡಲ್ಲ ಟ್ವಿಂಕಲ್ ಟ್ವಿಂಕಲ್ ಬೇಡ. ಸರಿ, ತಮಾಷೆ. ಮುಂದೆ ಹೋಗುವ. ಮನಸ್ಸು ಹೋಯ್ತಲ್ಲ ಅಲ್ಲಿಗೆ. ನೋಡಿ, ನಮ್ಮ ಮನಸ್ಸೇ ಅಷ್ಟು ಸ್ಟ್ರಾಂಗ್ ಇದೆ, ಇನ್ನು ನಮ್ಮ ಮನಸ್ಸನ್ನ ಕ್ರಿಯೇಟ್ ಮಾಡಿದವರು ಅವರೆಷ್ಟು ಕಲ್ಪನಾತೀತ ಇರ್ಬೋದು. ನಮ್ಮ ಕಲ್ಪನೆಯಿಂದಲೇ ನಾವು ಅಲ್ಲಿಗೆ ಹೋಗಿ ಆಯ್ತು ನಾವು. ಆಮೇಲೆ ನಾವು ಹೋಗದೇ ಇರುವ ಜಾಗೆಯನ್ನು ಕೂಡ ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಈಗ ನಾವು ಎಲ್ಲಿಗೂ ಹೋಗಿರುವುದಿಲ್ಲ, ಆದ್ರೆ ನಾವು ಕಲ್ಪನೆ ಮಾಡ್ತೇವೆ. ಆದ್ರೆ ನಾವು ಕಲ್ಪನೆ ಮಾಡಿದ್ದು ಸತ್ಯ ಆಗಿರ್ತದೆ ಅಂತ ಹೇಳುದಿಲ್ಲ, ಹೇಳಿಕ್ಕಾಗೋದಿಲ್ಲ. ಆದ್ರೆ ಭಗವಂತನದ್ದು ಎಲ್ಲವೂ ಸತ್ಯ. ಉದಾಹರಣೆಗೆ ನಾವು ಹೇಳ್ತೇವೆ ಯಾರತ್ತಾದ್ರೂ, ಮಾಡ್ತೇನೆ ನಾನು, ಓ ಸಾರಿ ನನಗೆ ಮಾಡ್ಲಿಕ್ಕೆ ಆಗಿಲ್ಲ, ಕ್ಷಮಿಸಿ. ಈ ಕಾನ್ಸೆಪ್ಟೇ ಇಲ್ಲ ಭಗವಂತನಲ್ಲಿ. ಭಗವಂತ ಒಮ್ಮೆ ಮಾತು ಕೊಟ್ರೆ ಅದು ಮಾಡಿಯೇ ಮಾಡ್ತಾರೆ. ಇದು ನಮ್ಗೆಲ್ಲ ಶಾಸ್ತ್ರ ಮುಖೇನ ಗೊತ್ತಾಗಿದೆ. ಯಾವ್ದಾದ್ರು ಉದಾಹರಣೆ ಕೊಡ್ತೀರಾ? ಮಾಡಿದ್ದು ಮಾತು ಕೊಟ್ರೆ ಮಾಡೇ ಮಾಡುದು ಭಗವಂತ. ರಣಚೋರ ಯಾಕೆ ರಣಚೋರ ಆದ? ರಣರಂಗದಿಂದ ಯಾಕೆ? ಕಾಲಯವನಿಂದ ತಪ್ಪಿಸ್ಕೊಳ್ಳೋಕೆ. ಓಕೆ, ಉದ್ದೇಶ ಏನಾಗಿತ್ತು? ಉದ್ದೇಶ ಅವನ್ನ ಎಲ್ರೂನು ಅಂದ್ರೆ ಅಲ್ಲಿ ರಣರಂಗದಲ್ಲಿ ಎಲ್ರು ಅನ್ಯಾಯವಾಗಿ ನಾಶ ಆಗೋದನ್ನ ತಪ್ಸೋಕೋಸ್ಕರ, ಮತ್ತೆ ಅವನನ್ನ ಸಾಯಿಸೋಕೋಸ್ಕರ ಕಾಲಯವನನ್ನ. ಆಮೇಲೆ ಇನ್ನೊಮ್ಮೆ ಚಕ್ರವನ್ನ ಎತ್ತಿದ್ದು ಯಾಕೆ? ಆಯುಧ ಎತ್ತುದಿಲ್ಲ ಅಂತ ಹೇಳಿದಲ್ಲ ಭಗವಂತ ಭೀಷ್ಮ ಪಿತಾಮಹರಿಗೆ. ಇದೆಲ್ಲ ಏನ್ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಅವರು ಮಾತು ಕೊಟ್ಟದ್ದನ್ನ ಉಳಿಸ್ಲಿಕ್ಕೆ ಭಗವಂತ ಹೇಗಾದ್ರೂ ಖಂಡಿತವಾಗಿ ಸತ್ಯವನ್ನ ಉಳಿಸ್ತಾರೆ ಭಗವಂತ. ನಾವು ಹಾಗೆಲ್ಲ, ಬೇಡಪ್ಪ ಬಿಡು, ಬೇಡ, ತೊಂದರೆ ಇಲ್ಲ, ಬಿಡ್ತೇವೆ ನಾವು. ಇನ್ನೊಬ್ಬರದ್ದು ನೋಡ್ತೇವೆ, ಬೇಜಾರಾಗ್ತದೆ ಅಂತ ಇಲ್ಲ. ಪರಮ ವೈರಾಗಿ ಭಗವಂತ, ಯಾವುದನ್ನು ಮನಸ್ಸಿಗೆ ಹಾಕುದಿಲ್ಲ ಭಗವಂತ. ಎಲ್ಲವೂ ಸತ್ಯಸಂಧತೆ ಅಂತ ಹೇಳುದು ಮುಖ್ಯ ಭಗವಂತನಿಗೆ. ಸತ್ಯಸಂಧತೆ. ನಮ್ಮ ಹತ್ರ ಸತ್ಯಸಂಧತೆಯೇ ಇಲ್ಲ. ಇದು ಪ್ರಭುವಿನ ಕಲ್ಪನಾತೀತ ಐಶ್ವರ್ಯ, ಅದ್ಭುತವಾದಂತಹ ಕಲ್ಪನಾತೀತ ಐಶ್ವರ್ಯ. ಮುಂದೆ ಹೋಗೋಣ. ಭಗವಂತನೇ ನಮ್ಮನ್ನ ಪಾಲಿಸುವುದಲ್ವಾ ಅಲ್ವಾ ಭಗವಂತ? ಆದ ಕಾರಣ ಭಗವಂತನ ಪಾಲನೆ ಪೋಷಣೆ ಇಲ್ಲಿ ನಾವು ಸಪೋರ್ಟ್ ಆಗಿರ್ಬೇಕು ವಿನಃ ಅದಕ್ಕೆ ಇಂಟರ್ಫಿಯರ್ ಮಾಡಬಾರ್ದು. ನಾವೇನ್ ಮಾಡ್ತೇವೆ? ಭಗವಂತ ಎಲ್ಲರನ್ನ ಪಾಲಿಸ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ. ನಾವು ಭಗವಂತನ ಪಾಲನೆ ಪೋಷಣೆಯನ್ನು ಇಂಟರ್ಫಿಯರ್ ಮಾಡ್ತಿದ್ದೇವೆ. ಸ್ವಲ್ಪ ಯೋಚನೆ ಮಾಡೋಣ. ಪ್ರತಿಯೊಂದು ಕಡೆ ಕೂಡ ಭಗವಂತನ ಇನ್ಫ್ಲುಯೆನ್ಸ್ ಇದೆ, ಅವರೆಲ್ಲರನ್ನ ಪೋಷಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಾವಲ್ಲಿ ಹೋಗಿ ಒಂದು ಕಲ್ಲು ಹಾಕಿಬಿಡ್ತೇವೆ.
ಎಲ್ಲರ ಜೀವನದಲ್ಲಿ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಭಗವಂತನ ಭಕ್ತರು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ, ಅಂದ್ರೆ ಭಗವಂತನ ಪಾಲನೆ ಪೋಷಣೆಯನ್ನ ಇನ್ನೊಬ್ಬರಿಗೆ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ. ಆಗೇನಾಗ್ತದೆ, ಭಗವಂತನ ಉದ್ದೇಶದಲ್ಲಿ ನಾವು ಒಂದಾಗ್ತೇವೆ. ಭಗವಂತನ ಉದ್ದೇಶದಲ್ಲಿ ನಾವು ಪಾಲುದಾರ ಆಗ್ತೇವೆ, ಉದ್ದೇಶದಲ್ಲಿ ಒಂದಾಗ್ತೇವೆ. ಅದು ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಇದೇ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ಯಾವತ್ತು ಆ ಅಟ್ಲಾಸ್ ಹಿಡ್ದಾಗಿದ್ದು ಬೇಜಾರದಲ್ಲಿ ಇಡುದು, ತಲೆ ಇಡೀ ಭಾರ, ಅಯ್ಯೋ ಇಡೀ ಲೋಕವೇ ನನ್ನ ತಲೆ ಮೇಲೆ ಇದೆ ಅಂತ ಹೇಳುವಂತ ಭಾವನೆ. ಯಾಕೆ ಅಂತ ಹೇಳಿದ್ರೆ ನಾವು ಭಗವಂತನ ಉದ್ದೇಶಕ್ಕೆ ನಾವು ಪ್ರವೃತ್ತಿ ಇಲ್ಲ, ನಮ್ದು ಉದ್ದೇಶದ ಕಡೆ ನಮ್ಮ ಪ್ರವೃತ್ತಿ. ನಿರುಕ್ತಿ ಎಂಬ ಮುಂದೆ ಹೋಗ್ತಾ ಇರುವಂತದ್ದು. ನಿರುಕ್ತಿ ಅಂತ ಹೇಳಿದ್ರೆ ಒಂದು ಡಿಕ್ಷನರಿ, ಸಂಸ್ಕೃತ ಡಿಕ್ಷನರಿ. ನಿರುಕ್ತಿ ಎಂಬ ವೈದಿಕ ನಿಘಂಟಿನಲ್ಲಿ ಯುಜ್ಯತೆ ಅನೇನ ದುರ್ಘಟೇಶು ಕಾರ್ಯೇಶು ಅಂದ್ರೆ ಏನು ಅಂತ ಹೇಳಿದ್ರೆ, ಪರಮ ಪ್ರಭುವು ತನ್ನ ಶಕ್ತಿಯಲ್ಲಿ ಮೆರೆಯುತ್ತಾ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳಲ್ಲಿ ತೊಡಗಿದ್ದಾನೆ. ಅಂದ್ರೆ ನಮ್ಮ ವ್ಯಕ್ತಿಗತವಾಗಿ ನಾವು ಏನು ಕಲ್ಪನೆ ಮಾಡಿದ್ರೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಲೀಲೆಗಳನ್ನು. ಅದಕ್ಕೋಸ್ಕರ ದುರ್ಘಟೇಶು ಅಂದ್ರೆ ದುರ್ಗ ಅಂತ ಹೇಳಿದ್ರೆ ಅದನ್ನು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಗ ಅಂತ ಹೇಳಿದ್ರೆ ಕೋಟೆ. ಆ ಕೋಟೆಯನ್ನ, ಭಗವಂತನ ಲೀಲೆಯ ಕೋಟೆಯನ್ನ ಸಂಪೂರ್ಣ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಸೈಡಿಂದ ನೋಡಿದ್ರೆ ಸ್ವಲ್ಪ ಗೊತ್ತಾಗ್ತದೆ, ಇನ್ನೊಂದ್ ಸೈಡಲ್ಲಿ ನೋಡಿದ್ರೆ ಸಂಪೂರ್ಣ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಗೊತ್ತಾಗ್ತದೆ. ಆದ ಕಾರಣ ಸಂಪೂರ್ಣ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭದಲ್ಲಿ ಭಗವಂತನ ಲೀಲೆಯನ್ನ. ಉದಾಹರಣೆಗೆ ಸಂಕರ್ಷಣನೆ ತನ್ನ ಹಲವಾರು ಹೆಡೆಗಳಿಂದ ಭಗವಂತನ ಲೀಲೆಗಳನ್ನು ಮಾಡಿದ್ರು, ಲೀಲೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಸ್ಯಾಟಿಸ್ಫೈ ಆಗುದಿಲ್ಲ, ಯಾನು ಸ್ಯಾಟಿಸ್ಫೈ ಆಗುದಿಲ್ಲ. ಅದೇ ರೀತಿಯಲ್ಲಿ ನಮಗೆ ಸಂಪೂರ್ಣವಾಗಿ ಭಗವಂತನ ಬಗ್ಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತ ಲೀಲೆಗಳು. ಆತನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಪ್ರಬಲ ಶಕ್ತಿಗಳು ತುಂಬಿ ತುಳುಗಾಡುತ್ತಿವೆ. ಆತನ ಸಂಕಲ್ಪವೇ ನಿಜವಾಗಿ ವಾಸ್ತವ ಅಂಶ. ನಾವು ಸಂಕಲ್ಪ ಮಾಡಿದ್ರೆ ಏನಾಗ್ತದೆ, ಏನಾಗುವುದಿಲ್ಲ. ಭಗವಂತ ಅದಕ್ಕೆ ಸೈನ್ ಹಾಕಿದ್ರೆ ನಮ್ಮ ಸಂಕಲ್ಪ ಈಡೇರುತ್ತದೆ. ಆದ್ರೆ ಭಗವಂತನ ಸಂಕಲ್ಪ ಹಾಗೆಲ್ಲ, ಮಾಡಿದ್ರೆ ಸಾಕು, ಆಯ್ತು ಅಂತ ಲೆಕ್ಕ. ಸಂಕಲ್ಪ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು. ಅದಕ್ಕೋಸ್ಕರ ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿಕ ಲಯಂತಿ ಚಿರಂ ಜಗಂತಿ ಅಂತ ಕೇಳಿದ್ದೇವೆ ಬ್ರಹ್ಮ ಸಂಹಿತೆಯಲ್ಲಿ. ಅದಕ್ಕೋಸ್ಕರ ಭಗವಂತ ಎಂಥದ್ರಿಂದ ಕೂಡ ಏನ್ ಕೆಲಸ ಕೂಡ ಮಾಡಬಹುದು ಭಗವಂತ. ಅದಕ್ಕೆ ಸಂಕಲ್ಪ ಶಕ್ತಿ ಅಂತ ಹೇಳುವಂಥದ್ದು. ಈಗ ನಾವು ಕೈಯಿಂದ ಡೈಜೆಷನ್ ಮಾಡ್ಲಿಕ್ಕೆ ಸಾಧ್ಯವ ಇಲ್ಲ, ಅದು ಹೊಟ್ಟೆಗೆ ಹೋದಿದ್ರೆ ಮಾತ್ರ ಜೀರ್ಣ ಆಗ್ಲಿಕ್ಕೆ ಸಾಧ್ಯ ಆಹಾರ. ನಮ್ಮ ಕೈ ಅದನ್ನ ಡೈಜೆಷನ್ ಮಾಡುದಿಲ್ಲ. ಸ್ವಲ್ಪ ಮಾಡ್ಬೋದು, ಏನು ಚೆನ್ನಾಗಿ ತಿವ್ಕಬಹುದು, ಚೆನ್ನಾಗಿ ಅಕ್ಕಿಯನ್ನೆಲ್ಲ ಊಟವನ್ನ ಚೆನ್ನಾಗಿ ಕಲಿಸ್ಬೋದು. ಅದನ್ನ ಚೆನ್ನಾಗಿ ಕಲಿಸಿದ್ರೆ ಸ್ವಲ್ಪ ಜೀರ್ಣ ಆಗಿದೆ ಅಲ್ಲಿ ಅಂತ ಇಟ್ಕೊಳ್ಬೋದು. ಆದ್ರೆ ಅದೇನು ಹೊಟ್ಟೆಗೆ ಹೋಯ್ತಾ, ನಮಗೆ ಶಕ್ತಿ ಸಿಗ್ತಾ ಇಲ್ಲ. ಆದ್ರೆ ಭಗವಂತನದ್ದು ಹಾಗೆ ಅಲ್ಲ. ಭಗವಂತನ ಎಲ್ಲವೂ ಸಂಕಲ್ಪ ಶಕ್ತಿ. ಆ ಸಂಕಲ್ಪ ಶಕ್ತಿ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟು. ದೇವೋತ್ತಮ ಪರಮ ಪುರುಷನನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂತಹ ಆಕಾರವಾಗಿರುವಂತಹ ಸಂಕಲ್ಪ ಶಕ್ತಿ ಆಕಾರ ಶ್ರೀ ಭಗವಂತರು. ನಾವು ಏನನ್ನಾದರೂ ಮಾಡಲು ಯೋಚಿಸಬಹುದು, ಆದರೆ ಹಲವಾರು ಅಡ್ಡಿಗಳು ಎದುರಾಗುತ್ತವೆ. ಕೆಲವೊಮ್ಮೆ ನಾವು ಬಯಸಿದಂತೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಕೃಷ್ಣನು ಏನನ್ನಾದರೂ ಮಾಡಲು ಬಯಸಿದಾಗ ಅವನ ಸಂಕಲ್ಪದಿಂದಲೇ ಎಲ್ಲವೂ ಎಷ್ಟು ಪರಿಪೂರ್ಣವಾಗಿ ಆಗಿಬಿಡುತ್ತದೆ ಎಂದರೆ ಅದು ಹೇಗಾಯಿತು ಎಂದು ಕಲ್ಪಿಸಿಕೊಳ್ಳುವುದೇ ಸಾಧ್ಯವಿಲ್ಲ. ಇದು ಭಗವಂತನ ಲೀಲೆ, ನಮ್ಮ ಕಣ್ಣ ಮುಂದೆ ಕಾಣುತ್ತದಲ್ಲ. ಉದಾಹರಣೆಗೆ ಏನಾಯ್ತು ಸದ್ಯಕ್ಕೆ ಎಲ್ಲಿ ಅದು ಕೇರಳ ಅಂದ್ರೆ ಅದು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರಲ್ಲ ಕೆಲವರು, ಅದು ಆ ಜಾಗ ಯಾವ್ದು ಅಲ್ಲೆಲ್ಲ ತುಂಬಾ ಮಳೆ ಬಂದು ಏನೋ ಒಂದು ಆಯ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ, ನಾವು ಉದಾಹರಣೆ ಎಷ್ಟೇ ಕೊಡಬಹುದು, ಹಾಗೆ ಆಗಿರ್ಬೋದು ಹೀಗಾಗಿರ್ಬೋದು ಅಂತೇಳಿ. ಯಾವುದು ಪ್ರಕೃತಿ ವಿಕೋಪ ಆದ್ದು ಯಾರಿಗಾದ್ರೂ ಗೊತ್ತಾ? ಒಂದು 2 ತಿಂಗಳ ಹಿಂದೆ ವಯನಾಡಲ್ಲಿ ಕರೆಕ್ಟ್ ವಯನಾಡಲ್ಲಿ ಕೇಳಿರ್ತೀರಿ, ನೋಡಿರ್ತೀರಿ, ಅಥವಾ ಅದರ ಬಗ್ಗೆ ಇದು ಇರ್ಲಿ, ಅಲ್ಲಿ ಅದಂತಲ್ಲ, ಯಾವುದೇ ಈ ರೀತಿ ಆಗಿರ್ಲಿ, ಹೇಗೆ ಆಯ್ತು ನಾವು ಕಾರಣ ಕೊಡ್ಬೋದು. ಗೋ ಹತ್ಯೆ ಆಗ್ತಾ ಉಂಟು, ಅದು ಇದು ಎಲ್ಲ ಹೇಳ್ತಾ ಇದ್ದೇವೆ, ನಾವು ಪ್ರಕೃತಿ ನಾಶ ಮಾಡ್ತಿದ್ದೇವೆ. ಆದ್ರೆ ಹೇಗೆ ಆಯ್ತದು ಮಳೆ ಬಂತು ಅಂತ ಹೇಳ್ತೇವೆ, ಆಯ್ತು ಮಳೆ ಎಲ್ಲ ಕಡೆಯೂ ಬರ್ತಾ ಇದೆ, ಮಳೆ ಜಾಸ್ತಿ ಯಾಕೆ ಬಂತು ಅಲ್ಲಿ, ಹೇಗೆ ಅದು ಆಯ್ತು, ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಇದರ ಬಗ್ಗೆ ಭಗವಂತನ ಲೀಲೆ ಏನಲ್ಲ, ಅದು ಭಗವಂತನ ಶಕ್ತಿಯ ಲೀಲೆ ಅಷ್ಟೇ. ಅದು
ಯಾರ ಲೀಲೆ ಅದು? ಪ್ರಕೃತಿಯ ಲೀಲೆ. ಆ ಪ್ರಕೃತಿ ಲೀಲೆ ನಮಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬಿಡಿ, ನಮ್ಮ ಹೊಟ್ಟೆ ಒಳಗೆ ಆಗುವ ಡೈಜೆಷನ್ ನಮಗೆ ಹೇಗೆ ಆಗ್ತದೆ ಅಂತ ಗೊತ್ತುಂಟಾ? ನಮ್ಮ ದೇಹದಲ್ಲಿ ಹೇಗೆ ಏನೆಲ್ಲ ನಡೀತಾ ಉಂಟು ಅಂತ ಗೊತ್ತಾ? ಅದೇ ನಮಗೆ ಕಷ್ಟ ಆಗ್ತದೆ. ಹಾಗಿರುವಾಗ ಕೃಷ್ಣನ ಸಂಪೂರ್ಣ ಲೀಲೆಯನ್ನು ಅಷ್ಟು ಬೇಗ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಲ್ಪಿಸಿಕೊಳ್ಳುವುದೇ ಸಾಧ್ಯವಿಲ್ಲ. ಪ್ರಭುವು ಈ ವಾಸ್ತವಾಂಶವನ್ನು ವಿವರಿಸುತ್ತಾನೆ. ಇಡೀ ಭೌತಿಕ ಅಭಿವ್ಯಕ್ತಿಯನ್ನು ಕಾಪಾಡಿ ಪಾಲಿಸುವವನು ತಾನೇ ಆದರೂ ಆತನು ಈ ಭೌತಿಕ ಅಭಿವ್ಯಕ್ತಿಯನ್ನು ಮುಟ್ಟುವುದಿಲ್ಲ. ಅಪರಾಮೃಷ್ಟ ಪುರುಷ ವಿಶೇಷ, ಅವನು ಮುಟ್ಟುವುದೇ ಇಲ್ಲ. ಅಂದ್ರೆ ಅದನ್ನು ಟಚ್ಚೇ ಮಾಡೋದಿಲ್ಲ, ಇಲ್ಲಿ ಬಂದ್ರೂ ಕೂಡ ಟಚ್ ಮಾಡೋದಿಲ್ಲ. ಈಗ ನಾವು ಅನ್ಕೊಳ್ಬಹುದು ನೀರಿನ ಗಡಿಕೆಯಲ್ಲಿ ನೀರಿದ್ದ ಹಾಗೆ ಅಂತ. ಇಲ್ಲ, ಭಗವಂತ ಹಾಗಲ್ಲ. ನೀರಿನ ಗಟ್ಟಿಗೆಯಲ್ಲಿ ನೀರಿರುವಾಗ ನೀರು ಸ್ಪರ್ಶ ಆಗ್ತದಲ್ಲ, ಗಡಿಗೆಗೆ, ಕುಡಿಕೆಗೆ ಸ್ಪರ್ಶ ಆಗ್ತದೆ. ಹಾಗಲ್ಲ ಭಗವಂತ ಸ್ಪರ್ಶವೇ ಆಗುವುದಿಲ್ಲ. ಅವನ ಪರಮ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ಸೃಷ್ಟಿಯಾಗುತ್ತದೆ, ಎಲ್ಲವೂ ಪಾಲನೆಯಾಗುತ್ತವೆ, ಎಲ್ಲವೂ ನಾಶವಾಗುತ್ತದೆ. ನಮಗೂ ನಮ್ಮ ಈಗಿನ ಐಹಿಕ ಮನಸ್ಸಿಗೂ ವ್ಯತ್ಯಾಸವಿರುವಂತೆ. ಉದಾಹರಣೆಗೆ ಯುದ್ಧದ ಸಮಯದಲ್ಲಿ ಕತ್ತಲು ಮಾಡಿದ್ದು ಭಗವಂತ ಅಲ್ವಾ? ಸಾಮಾನ್ಯ ವ್ಯಕ್ತಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾ? ಯಾರಿಂದಲೂ ಸಾಧ್ಯ ಇಲ್ಲ. ಆತನ ಮನಸ್ಸಿಗೂ ಅವನಿಗೂ ವ್ಯತ್ಯಾಸವೇ ಇಲ್ಲ. ಏಕೆಂದರೆ ಆತನು ಪರಿಪೂರ್ಣ ಚೇತನ. ಏಕಕಾಲದಲ್ಲಿ ಪ್ರಭು ಎಲ್ಲರಲ್ಲಿಯೂ ಇರುತ್ತಾನೆ. ಆದರೆ ಆತನು ವೈಯಕ್ತಿಕವಾಗಿ ಸಹ ಹೇಗೆ ಇರುತ್ತಾನೆ ಎನ್ನುವುದನ್ನು ಸಾಮಾನ್ಯ ಮನುಷ್ಯನು ಅರ್ಥ ಮಾಡಿಕೊಳ್ಳಲಾರ. ಆತನು ಈ ಐಹಿಕ ಅಭಿವ್ಯಕ್ತಿಯಿಂದ ಬೇರೆಯಾಗಿದ್ದಾನೆ, ಆದರೆ ಎಲ್ಲಕ್ಕೂ ಆತನೇ ಆಧಾರ. ಇದನ್ನು ಇಲ್ಲಿ ಯೋಗಂ ಐಶ್ವರ್ಯಂ, ದೇವೋತ್ತಮ ಪರಮ ಪುರುಷನ ರಹಸ್ಯ ಶಕ್ತಿ ಎಂದು ವರ್ಣಿಸಿದೆ. ಇದು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ಮುಂದೆ ಹೋಗೋಣ. ಶ್ಲೋಕ 6. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್. ಇನ್ನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಹೇಗೆ ಅಂತ ಹೇಳಿ. ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಅನುವಾದ: ಎಲ್ಲ ಕಡೆಯೂ ಬೀಸುವ ಬಹು ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಭಾವಾರ್ಥ: ಬೃಹತ್ ಐಹಿಕ ಸೃಷ್ಟಿಯು ಭಗವಂತನಲ್ಲಿ ಹೇಗೆ ನೆಲೆಸುತ್ತಿರುತ್ತದೆ ಎನ್ನುವುದನ್ನು ಸಾಮಾನ್ಯ ಮನುಷ್ಯನು ಊಹಿಸಿಕೊಳ್ಳಲಾರ. ಅದಕ್ಕೆ ಉಪಮೆ ಕೊಟ್ಟಿದ್ದಾರೆ ಇದನ್ನ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯವಾಗಬಹುದಾದಂತಹ ಒಂದು ನಿದರ್ಶನವನ್ನು ಪ್ರಭು ಇಲ್ಲಿ ಹೇಳುತ್ತಿದ್ದಾನೆ. ನಾವು ಊಹಿಸಿಕೊಳ್ಳಬಹುದಾದ ಅತ್ಯಂತ ಬೃಹತ್ ಸೃಷ್ಟಿ ಆಕಾಶವೇ ಇರಬಹುದು. ನಮಗೆ ನೋಡುವಾಗ ದೊಡ್ಡದು ಅಂತ ಹೇಳಿದ್ರೆ ಆಕಾಶ. ಆ ಆಕಾಶದಲ್ಲಿ ಗಾಳಿ ಅಥವಾ ವಾಯು ವಿಶ್ವದ ಅತ್ಯಂತ ದೊಡ್ಡ ಅಭಿವ್ಯಕ್ತಿ. ಗಾಳಿಗಿಂತ ಜಾಸ್ತಿ ಏನಿಲ್ಲ ಅಲ್ಲ ಆಕಾಶದ ಇಡೀ ಆವರಿಸಿರುವಂಥದ್ದು. ಬೆಳಕಿದೆ, ಗಾಳಿ ಕೂಡ ಇದೆ. ಗಾಳಿಯ ಚಲನೆಯು ಪ್ರತಿಯೊಂದು ವಸ್ತುವಿನ ಚಲನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಯಾವುದಾದ್ರೂ ವಸ್ತು ಚಲಿಸಬೇಕು ಅಂದ್ರೆ ಅದು ಗಾಳಿ ಬೇಕು. ಅದಕ್ಕೆ ರೂಪಾಂತರದಲ್ಲಿ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಗಾಳಿಗೆ? ರೂಪಾಂತರದಲ್ಲಿ ಆಯುರ್ವೇದದಲ್ಲಿ ಗಾಳಿಗೆ ಏನ್ ಹೇಳ್ತಾರೆ? ಯಾರಿಗಾದ್ರೂ ಗೊತ್ತಾ? ಗೊತ್ತಿರ್ತದೆ, ಗೊತ್ತಿಲ್ಲ. ವಾಯು ಅಂತ ಹೇಳ್ತಾರೆ. ವಾಯುಗೆ ಇನ್ನೊಂದು ಆಯುರ್ವೇದದಲ್ಲಿ ವಾತ ಅಂತ ಹೇಳ್ತಾರೆ, ಕೇಳಿರ್ತೀರಿ. ವಾತ ದೋಷ ಅಂತ ಹೇಳ್ತಾರೆ. ವೃದ್ಧಾಪ್ಯದಲ್ಲಿ ವಾತ ದೋಷ ಜಾಸ್ತಿ ಆಗ್ತದೆ, ಚಲನೆ ವಲನೆ ಕಮ್ಮಿ ಆಗ್ತದೆ. ನಮಗೆಲ್ರಿಗೂ ಚಲನೆ ವಲಗೆ ನೀ ಜಾಯಿಂಟ್ ಗಂಟು ನೋವು ಶುರು ಆಗ್ತದೆ, ಅಲ್ಲಿ ಇಲ್ಲಿ ನೋವು ಆಗ್ತದೆ ಅಂತ ನಾವು ಹೇಳ್ತೇವಲ್ಲ, ಅದೇನು ವಾತ. ವಾತ ಅಂದ್ರೆ ಏನು? ವಾತ ಅಂದ್ರೆ ಗಾಳಿ ಸರಿ ಕೆಲಸ ಮಾಡದೇ ಇರುವಂತಹ ಸಂದರ್ಭ. ಆದ ಕಾರಣ ಪ್ರತಿಯೊಂದು ನಾನು ಚಲನೆಯ ಬಗ್ಗೆ ಬರುವಾಗ ಈ ಡಿಸ್ಕಷನ್, ಚಲನೆ ಕಮ್ಮಿ ಆಯ್ತು ಅಂದ್ರೆ ವಾತ ದೋಷ ಅಂದ್ರೆ ಗಾಳಿ ಸರಿ ಕೆಲಸ ಮಾಡ್ತಿಲ್ಲ ದೇಹದಲ್ಲಿ ಅಂತಾಯ್ತು. ಗಂಟು ಸರಿ ಕೆಲಸ ಮಾಡದೇ ಇರೋದಕ್ಕೆ ಕಾರಣ ಏನು? ಗಾಳಿ ಸರಿ ವರ್ಕ್ ಮಾಡ್ತಿಲ್ಲ. ಅದಕ್ಕೆ ದೋಷ ಅಂತ ಹೇಳ್ತಾರೆ. ವಾತ ದೋಷ ಅಂದ್ರೆ ಗಾಳಿ ಸರಿ ಕೆಲಸ ಮಾಡುದಿಲ್ಲ ಅಂತ ಅರ್ಥ. ಸರಿ, ಮುಂದೆ ಹೋಗೋಣ. ವಾಯು ಮಹತ್ತರವಾದದ್ದಾದರೂ ಅದು ಆಕಾಶದಲ್ಲಿ ನೆಲೆಸಿದೆ. ವಾಯು ಆಕಾಶದ ಆಚೆ ಇಲ್ಲ. ಹಾಗೆಯೇ
ಎಲ್ಲ ಬೆರಗುಗೊಳಿಸುವ ವಿಶ್ವ ಅಭಿವ್ಯಕ್ತಿಗಳು ಭಗವಂತನ ಪರಮ ಸಂಕಲ್ಪದಿಂದ ಅಸ್ತಿತ್ವದಲ್ಲಿವೆ. ಅವೆಲ್ಲವೂ ಪರಮ ಸಂಕಲ್ಪಕ್ಕೆ ಅಧೀನ. ನಾವು ಸಾಮಾನ್ಯವಾಗಿ ಹೇಳುವಂತೆ ದೇವೋತ್ತಮ ಪರಮ ಪುರುಷನ ಇಚ್ಛೆ ಇಲ್ಲದೆ ಹುಲ್ಲಿನ ಎಸಳು ಅಲುಗಾಡುವುದಿಲ್ಲ. ತೃಣಮಪಿ ನ ಚರತಿ ಅಲ್ವಾ, ತೃಣ ಕೂಡ ಚಲನೆಗೆ ಆಗುವುದಿಲ್ಲ. ಹೀಗೆ ಎಲ್ಲವೂ ಅವನ ಇಚ್ಛೆಯಂತೆ ಚಲಿಸುತ್ತದೆ. ಅವನ ಇಚ್ಛೆಯಿಂದ ಎಲ್ಲವೂ ಸೃಷ್ಟಿಯಾಗುತ್ತದೆ, ಎಲ್ಲದರ ಪಾಲನೆಯಾಗುತ್ತದೆ, ಎಲ್ಲ ನಾಶವಾಗುತ್ತದೆ. ಆದರೂ ಆಕಾಶವು ಯಾವಾಗಲೂ ವಾಯುವಿನ ಕ್ರಿಯೆಗಳಿಂದ ದೂರವಿರುವಂತೆ ಅವನು ಎಲ್ಲದರಿಂದ ದೂರವಿರುತ್ತಾನೆ. ಆಕಾಶವು ಯಾವಾಗಲೂ ವಾಯುವಿನ ಕ್ರಿಯೆಗಳಿಂದ ದೂರವಿರುವಂತೆ ಅವನು ಎಲ್ಲದರಿಂದ ದೂರವಿರುತ್ತಾನೆ. ಈಗ ಗಾಳಿ ಬಂದು ನಮ್ಮ ಗಂಟಿನಲ್ಲಿ ಕೆಲಸ ಮಾಡಿತ್ತಂದ್ರೆ ಆಕಾಶ ಬಂದು ಕೆಲಸ ಮಾಡಿತ್ತ? ಇಲ್ಲಲ್ಲ. ಅದ್ರಿಗೆ ಇರುವುದೆಲ್ಲಿ ಆ ಗಾಳಿ? ಆಕಾಶದ ವೃತ್ತದ ಒಳಗೆ, ಅದರ ಆಚೆ ಇಲ್ಲ. ಆಕಾಶದ ಮೇಲೆ ಇಲ್ಲ ಆ ಗಾಳಿ. ಆಕಾಶದ ಮೇಲೆ ಏನಿದೆ? ನಿರ್ವಾತ, ವ್ಯಾಕ್ಯೂಮ್ ಇದೆ ಅಲ್ವಾ. ಓಕೆ. ಉಪನಿಷತ್ತುಗಳಲ್ಲಿ ಯದ್ಭೀಷಾವಾತ ಪವತೆ, ಇಲ್ಲೇ ಬಂತು ನೋಡಿ, ವಾತ ಅಂತ ಹೇಳುವಂಥದ್ದಕ್ಕೆ ಗಾಳಿ ಅಂತ ಕೂಡ ಅರ್ಥ. ಭೀಷ ಅಂತಂದ್ರೆ ಹೆದರಿಕೆ ಅಲ್ವಾ. ವಾತಃ ಪವತೆ, ಯಾವುದರಿಂದ ಹೆದರಿ? ವಾತ ಹೋಗುದು ಆ ಕಡೆ ಈ ಕಡೆ, ಗಾಳಿ ಸಂಚಾರ ಹೇಗೆ ಆಕೆ ಆಗ್ತದೆ? ಭಗವಂತನದಿಂದ ಭಯ. ಅದೇ ರೀತಿ ಪ್ರಕೃತಿ ಮಾತೆಯತೆ, ಪ್ರಕೃತಿ ಮಾತೆಯೂ ಹಾಗೆ. ಎಲ್ಲಿದೆ? ಬ್ರಹ್ಮ ಸಂಹಿತೆಯಲ್ಲಿ ಏನಿದೆ ಪ್ರಕೃತಿ ಮಾತೆಯ ಹಾಗೆ? ಬಿಭರ್ತಿ ದುರ್ಗಾ ಕೇಳಿರ್ತೀರಿ ನೀವು ಬ್ರಹ್ಮ ಸಂಹಿತೆಯಲ್ಲಿ. ಬಿಭರ್ತಿ ಅಂದ್ರೆ ಹೆದರಿಕೆ. ಯಾರ ಹೆದರಿಕೆ? ಭಗವಂತ ಗೋವಿಂದನ ಹೆದರಿಕೆಯಿಂದ ಕೆಲಸ ಮಾಡ್ತಾ ಇರುವಂತ ಪ್ರಕೃತಿ ಮಾತೆ. ಗಾಳಿಯೂ ಹಾಗೆ, ಆಮೇಲೆ ಸೂರ್ಯನೂ ಹಾಗೆ. ಎಲ್ಲ ದೇವಾದಿ ದೇವತೆಗಳು ಭಗವಂತನ ಹೆದರಿಕೆಯಿಂದ ತನ್ನ ಕಾರ್ಯವನ್ನ ಹಾಗೆ ಮಾಡುವಂಥದ್ದು. ಪರಮ ಪ್ರಭುವಿಗೆ ಹೆದರಿಯೇ ಗಾಳಿ ಬೀಸುತ್ತಿರುವುದು ಎಂದು ಹೇಳಿದೆ ತೈತ್ತಿರಿಯ ಉಪನಿಷತ್ತು 2.8.1. ಯದ್ಭೀಷಾವಾತಃ ಪವತೆ. ಪವತೆ ಅಂತ ಹೇಳಿದ್ರೆ ಸಂಚಾರ. ಯಾವುದರ ಸಂಚಾರ? ವಾತದ್ದು. ಹೇಗೆ ಹೆದರಿ? ಯಾವುದರ ಬಗ್ಗೆ? ಯದ್ ಅಂದ್ರೆ ಏನು? ಕೃಷ್ಣ. ಕೃಷ್ಣನಿಗೆ ಹೆದರಿ ಗಾಳಿಯು ಸಂಚರಿಸುತ್ತದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 3.8.9 ಹೀಗೆ ಹೇಳಿದೆ. 3.8.9 ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಚಂದ್ರಮಸೋ ವಿಧೃತ ತಿಷ್ಠತ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವಾ ಪೃಥಿವ್ಯೌ ವಿಧೃತೌ ತಿಷ್ಠತಃ. ಅರ್ಥ ಏನು ನೋಡೋಣ. ಪರಮ ಆದೇಶದಿಂದ ದೇವೋತ್ತಮ ಪುರುಷನ ಮೇಲ್ವಿಚಾರಣೆಯಲ್ಲಿ ಸೂರ್ಯ, ಚಂದ್ರ ಮತ್ತಿತರ ಬೃಹತ್ ಗ್ರಹಗಳು ಚಲಿಸುತ್ತವೆ. ಎಲ್ಲವೂ ಭಗವಂತನ ಆದೇಶದಿಂದ ನಡೆಸುವಂಥದ್ದು. ಈಗ ಯಾರಾದ್ರೂ ಬಾಸ್ ಇದ್ದಾನೆ ಅಂತ ಹೆದರಿಕೆ ಇಲ್ಲದಿರ್ತದ ಬಾಸಿನದ್ದು? ಸ್ವಲ್ಪ ಆದ್ರೂ ಕೂಡ, ಖಂಡಿತವಾಗಿ ಸ್ವಲ್ಪ ಆದ್ರೂ, ಎಷ್ಟೇ ಇರಲಿ ಸ್ವಲ್ಪ ಭಯ ಇರ್ತದೆ. ಯಾವುದೋ ಒಂದು ಟೀಚರ್ ಇದು ಭಯ ಇರದೇ ಇರ್ತದೆ ನಮಗೆ. ಈಗಿನ ಕಾಲದಲ್ಲಿ ಕೂಡ ಸ್ವಲ್ಪ ಆದ್ರೂ ಇರ್ತದೆ. ಅದೇ ರೀತಿಯಲ್ಲಿ ಭಗವಂತ ಪರಮೋತ್ತಮ, ಪರಮ ಗುರು, ಪರಮ ಬಾಸ್, ಅವರ ಭಯ ಎಲ್ಲ ಡಿಪೆಂಡೆನ್ಸಿಗೆ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಮೂರ್ಖತ ಅಷ್ಟೇ, ಬೇರೇನಿಲ್ಲ, ಮೂರ್ಖತನವೇ. ಪರಮ ಆದೇಶದಿಂದ ದೇವೋತ್ತಮ ಪುರುಷನ ಮೇಲ್ವಿಚಾರಣೆಯಲ್ಲಿ ಸೂರ್ಯ, ಚಂದ್ರ ಮತ್ತಿತರ ಬೃಹತ್ ಗ್ರಹಗಳು ಚಲಿಸುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ 5.52 ಸಹ ಹೀಗೆ ಹೇಳಿದೆ. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಾಹ ಯಸ್ಯಾಜ್ಞಯಾ ಭ್ರಮತಿ ಸಂವೃತ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಚ್ಚಕ್ಷು ಏಷ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಾಹ. ಈ ಸೂರ್ಯ ಅಂತ ಹೇಳಿದ್ರೆ ಭಗವಂತನ ಒಂದು ಕಣ್ಣು, ಯಾವುದು? ವಿರಾಟ್ ಅಥವಾ ವಿಶ್ವರೂಪದ ಒಂದು ಕಣ್ಣು. ಆಮೇಲೆ ಅವನು ಎಲ್ಲಾ ಗ್ರಹಗಳ ರಾಜ, ಆಮೇಲೆ ಎಲ್ಲ ದೇವತೆಗಳ ರಾಜ. ಇಂದ್ರ ರಾಜ ಆದ್ರೂ ಕೂಡ ಸೂರ್ಯನನ್ನು ಕೂಡ ರಾಜ ಅಂತಲೇ ಕರೀತಾರೆ. ರಾಜ ಸಮಸ್ತ ಸುರಮೂರ್ತಿ ರಶೇಷ ತೇಜಾಹ. ಆಮೇಲೆ ಅವನು ಸಂಪೂರ್ಣವಾಗಿ ತೇಜ ಅಂದ್ರೆ ತೇಜಸ್ಸಿಂದ, ಅಂದ್ರೆ ಅಗ್ನಿಯಿಂದ ಪ್ರಜ್ವಲಗೊಳ್ಳುವಂತಹ ವ್ಯಕ್ತಿ. ಆದರೆ ಇಷ್ಟೆಲ್ಲ ಶಕ್ತಿ ಇರುವ ವ್ಯಕ್ತಿ ಸೂರ್ಯದೇವರು ಯಾರಿಂದಾಗಿ ಕೆಲಸ ಮಾಡ್ತಾ ಇರುವುದು? ಗೋವಿಂದನಿಂದಾಗಿ, ಅವನ ಆಜ್ಞೆಯಿಂದಾಗಿ ಅವನ
ಪರಿಧಿಯಲ್ಲಿ ತಿರುಗುತ್ತಾ ಇರ್ತಾನೆ. ಭ್ರಮತಿ ಸಂಭೃತ ಕಾಲಚಕ್ರು. ಆಮೇಲೆ ಕಾಲವನ್ನ ಸರಿಯಾಗಿ ಚಲಿಸುವ ಹಾಗೆ ಮಾಡ್ತಾನೆ. ಯಾರ ಆಜ್ಞೆಯಿಂದ? ಭಗವಂತನ ಆಜ್ಞೆಯಿಂದ. ಆದ ಕಾರಣ ಇಲ್ಲೆಲ್ಲ ಪ್ರಕೃತಿಯಲ್ಲಿ ನಡೆಯುವುದೆಲ್ಲ ಭಗವಂತನ ಆಜ್ಞೆಯಿಂದ, ಗೋವಿಂದನ ಆಜ್ಞೆಯಿಂದ. ಅಂತಹ ಗೋವಿಂದನಿಗೆ ನಾವು ಶರಣಾದ್ರೆ ಏನಾಗ್ತದೆ? ಇವರೆಲ್ಲರಿಗೂ ಖುಷಿ ಆಗ್ತದೆ. ಎಲ್ಲಿ ಹೋಗ್ಬೇಕು ಅಂತಿಲ್ಲ. ಈಗ ಉದಾಹರಣೆಗೆ ನಾವೆಲ್ಲ ಹೋಗ್ತೇವಲ್ಲ ನವಗ್ರಹಗಳ ಪೂಜೆ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಕೃಷ್ಣನನ್ನ ಪೂಜೆ ಮಾಡದೆ, ಕೃಷ್ಣನಿಗೆ ಶರಣಾಗದೆ ನವಗ್ರಹಗಳಿಗೆ ಮಾಡಿ ಫಲ ಇಲ್ಲ. ಏನು ಫಲ ಇಲ್ಲ. ಅಂದ್ರೆ ಫಲ ಇಲ್ಲ ಅಂತ ಹೇಳೋ ಉದ್ದೇಶ ಏನು ಅಂತ ಹೇಳಿದ್ರೆ, ಆಧ್ಯಾತ್ಮಿಕವಾಗಿ ಏನು ಇಲ್ಲ, ಭೌತಿಕವಾಗಿ ಸಿಗಬಹುದು ಅಷ್ಟೇ. ಆದ್ರೆ ನಮ್ಮ ಜೀವನದಲ್ಲಿ ಭೌತಿಕವಾದ ಸಿಕ್ಕಿ ಏನು ಫಲ ನಮಗೆ? ಇದು ಅದರ ತಾತ್ಪರ್ಯ ಓದ್ತಾ ಇದ್ದೀನಿ. ಇದು ಸೂರ್ಯನ ಚಲನೆಯ ವರ್ಣನೆ. ಸೂರ್ಯ ಪರಮಪ್ರಭುವಿನ ಕಣ್ಣುಗಳಲ್ಲಿ ಒಂದು. ಶಾಖ ಮತ್ತು ಬೆಳಕುಗಳನ್ನು ಪ್ರಸರಿಸುವ ಅಗಾಧ ಶಕ್ತಿ ಅದಕ್ಕಿದೆ ಎಂದು ಹೇಳುತ್ತಾರೆ ಅಲ್ವಾ? ನಮಗೆ ಕಾಣ್ತದಲ್ಲ ಶಾಖ ಮತ್ತು ಬೆಳಕು. ಒಂದು ದಿವಸ ಸೂರ್ಯ ಲೇಟ್ ಬಂದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಗಾಳಿ ಸರಿಯಾಗಿ ಇಲ್ಲ ಅಂದ್ರೆ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪ್ರಕೃತಿಯ ನಿಯಮಗಳು ಬದಲಾವಣೆ ಆದ್ರೆ ನಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಶಾಖ ಮತ್ತು ಬೆಳಕುಗಳನ್ನು ಪ್ರಸರಿಸುವ ಅಗಾಧ ಶಕ್ತಿ ಅದಕ್ಕಿದೆ ಎಂದು ಹೇಳುತ್ತಾರೆ. ಆದರೂ ಅದು ಗೋವಿಂದನ ಅನುಜ್ಞೆ ಮತ್ತು ಪರಮ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪಥದಲ್ಲಿ ಚಲಿಸುತ್ತದೆ. ಇಲ್ಲ ಅಂದ್ರೆ ಚಲಿಸುವುದೇ ಇಲ್ಲ. ಸರಿಯಾಗಿ ಚಲಿಸುವುದಿಲ್ಲ ಅಂದ್ರೆ ಹೆದರಿಯೇ ಚಲಿಸುದು. ಇಲ್ಲಾಂದ್ರೆ ಸೂರ್ಯನಿಗೂ ಏನೋ ಇಂಟ್ರೆಸ್ಟ್ ಬಂದು ನಾನು ಹೋಗ್ತೇನೆ ಆ ಕಡೆ ಅಂತ ಹೇಳಿದ್ರೆ ಏನಾಗಬಹುದು? ನನಗೂ ಕೂಡ ಅಲ್ಲಿ ಹೋಗಿ ನೋಡ್ಬೇಕು ಅಂತ ಹೇಳಿ, ನಾನು ನೋಡ್ಬಿಡ್ತೇನೆ ಅಂತ ಹೇಳಿ ರಾಜರೆಲ್ಲ ಮಾಡ್ತಾರಲ್ಲ. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಯಾವ ರಾಜ ಅದು? ಆಮೇಲೆ ಶಾಪ ಸಿಕ್ಕಿತ್ತು ಅವರಿಗೆ, ಅಸುರ ಆದ್ರು. ಶಿವದೇವರಿಗೆ ತಮಾಷೆ ಮಾಡಿದವರು ಚಿತ್ರಕೇತುವ? ಹರೇ ಕೃಷ್ಣ, ಯಾರಿಗಾದ್ರೂ ನೆನಪಿದೆಯಾ? ಚಿತ್ರಕೇತುನೇ ಪ್ರಭು. ಧನ್ಯವಾದ. ಬಂದು ಅವರ ವಿಮಾನದಲ್ಲಿ ಬಂದು ಮೇಲಿಂದ ಬರುವಾಗ, ವಿದ್ಯಾಧರ ಲೋಕದಲ್ಲಿ ಎಲ್ಲಿಯೋ ಲೋಕದಿಂದ ಕೆಳಗೆ ಬರುವಾಗ ಶಿವದೇವರು ಪಾರ್ವತಿಯನ್ನ ತೊಡೆಯಲ್ಲಿ ಇಟ್ಕೊಂಡು ಎಲ್ರಿಗೂ ಪ್ರವಚನ ಕೊಡ್ತಾ ಇರುವಂತ ಸಂದರ್ಭವನ್ನು ನೋಡಿ ಇವರು ನಕ್ರಂತೆ. ಹಾಗೆ ಸೂರ್ಯ ದೇವರಿಗೆ ಕೂಡ ಅಥವಾ ಹೋಗ್ಬೇಕು ಅಂತ ಕಂಡ್ರೆ ಹೇಗಾಗ್ಬೋದು? ಅದ ಕಾರಣ ಏನಿವ ಆ ಕಥೆಯ ಬಗ್ಗೆ ಚರ್ಚೆ ಇಲ್ಲ, ಅದಕ್ಕೋಸ್ಕರ ಅಲ್ಲ ಈ ಕತೆ. ಇಲ್ಲಿ ಏನು ಹೇಳಿದ್ದು ಅಂತ ಹೇಳಿದ್ರೆ, ನಮಗೂ ಆತರ ಮನಸ್ಸಿದೆಯಲ್ಲ, ಅಲ್ಲಿ ಇಲ್ಲಿ ಹೋಗಿ ನೋಡ್ಬೇಕು, ನಾನು ಆ ಬೆಟ್ಟಕ್ಕೆ ಹೋಗ್ಬೇಕು, ತುಂಬಾ ಚೆನ್ನಾಗಿದೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಹೂವಿನ ಇದು ನೋಡ್ಬೇಕು, ಎಷ್ಟು ಚೆನ್ನಾಗಿರುತ್ತೆ, ಈ ತರ ಎಲ್ಲ ಮನಸ್ಸಿಗೆ ಬರುದಿಲ್ವಾ? ಯಾರಿಗೆ ಬರ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಬರ್ತದೆ. ಮಕ್ಕಳನ್ನ ಕರ್ಕೊಂಡು ಹೋಗೋ ನೆಪದಲ್ಲಿ ನಾನು ನೋಡ್ಬಿಡ್ತೇನಪ್ಪ, ಮಕ್ಕಳು ಎಲ್ಲಿಯೋ ಹೋಟ್ಲು ಕೇಳ್ತಿದ್ದಾರೆ, ನಾನು ಹೋಗ್ತೇನೆ ಅವ್ರ ಜೊತೆ, ಇಲ್ವಾ? ನಮಗೆಲ್ಲ ಇದೆ. ಅದೇ ರೀತಿ ಈ ಪ್ರಕೃತಿಯಲ್ಲಿ ಇರುವವರು, ಪ್ರಕೃತಿ ಅಂತ ಹೇಳಿದ್ರೆ ಈ 14 ಲೋಕಗಳಲ್ಲಿ ಇರುವವರಿಗೆಲ್ಲರಿಗೂ ಈ ರೀತಿ ಆಸೆ ಇದೆ. ಅದು ತಪ್ಪು ಅಂತ ಹೇಳ್ತಿದ್ದಾರೆ ಭಗವಂತ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಭಯದಿಂದ ನಾವು ಚೇಂಜ್ ಆಗ್ಬೇಕು. ಅದ ಕಾರಣ ಫಸ್ಟಿಗೆ ಭಗವಂತನಲ್ಲಿ ಭಯ ಇಂಪಾರ್ಟೆಂಟು. ಭಯ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ದಾಸ ಅಂದ್ರೆ ಅರ್ಥ ಏನು? ದಾಸ ಅಂದ್ರೆ ಅರ್ಥ, ಸರ್ವೆಂಟ್ ಅಂದ್ರೆ ಅರ್ಥ ಏನು? ಸೇವೆ ಮಾಡು. ಸೇವೆ ಮಾಡುದು ಕರೆಕ್ಟ್. ಸೇವೆ ಮಾಡುದು ಅಂದ್ರೆ ಅರ್ಥ ಏನು? ಸೇವಕರು ಅಂತ ಹೇಳಿದ್ರೆ ಸೇವೆ ಮಾಡು, ದೇವರ ಸೇವೆ ಕರೆಕ್ಟ್. ಹೇಗೆ ಸೇವೆ ಮಾಡೋದು? ಭಕ್ತಿ ಭಾವ. ಹೌದು, ಹೇಗೆ ಮಾಡೋದು? ಇಲ್ಲ, ಇನ್ನೊಂದ್ಸಲ ಹೇಳಿ. ಶರಣಾಗುದು ಅಂದ್ರೆ ಏನು? ಅನ್ಕಂಡೀಷನಲ್ ಸೇವೆ. ಏನ್ ಕಂಡೀಷನ್ ಇಲ್ಲ, ನನ್ಗೆ ಬೆಳಿಗ್ಗೆ ಆಗುದಿಲ್ಲ, ರಾತ್ರಿ ಆಗುದಿಲ್ಲ, ಈಗ ಆಗುದಿಲ್ಲ, ಅದು ಮಾಡುದಿಲ್ಲ, ಇದು ಮಾಡುದಿಲ್ಲ, ಅನ್ಕಂಡೀಷನಲ್ ಸೇವೆ ಮಾಡುವುದೇ ಅದು ನಿಜವಾದ ಸೇವೆ. ಅಲ್ಲ, ಆ ಲೆವೆಲ್ಗೆ ನಾವು ತಲುಪಲಿಲ್ಲ ಅಲ್ಲ ಮಾತಾಜಿ. ಹೌದು, ಅದು ತುಂಬಾ ದೂರ ಇರುವಂತದ್ದು. ಸೊ ನಮ್ಮ ಮಟ್ಟಿನಲ್ಲಿ ನಾವು ಹೇಗೆ ಅಂತ. ಭಯ. ಈ 4 ಗಂಟೆಗೆ ದೇವರ ಪೂಜೆ ನಿತ್ಯ ನಡಿಬೇಕು. ಮಾಡ್ಲಿಲ್ಲ ಅಂದ್ರೆ ನಾನು ಭಯ ಪಡ್ಬೇಕು, ಭಗವಂತನಿಗೆ ಭಯ ಪಡ್ಬೇಕು. ಅದು ದಾಸ. ಫಸ್ಟ್ ಸ್ಟೆಪ್. ನಾವೇ ಅದರಿಂದ ಕ್ರಾಸ್ ಆಗಿ ಥಿಂಕ್ ಮಾಡ್ತಿದ್ದೇವೆ. ಏನ್ ಮಾಡ್ತಿದ್ದೇವೆ? ಪರವಾಗಿಲ್ಲ, ನಾನು ಗೃಹಸ್ಥ, ಎಷ್ಟು ಗಂಟೆಗಾದ್ರೂ ತೊಂದರೆ ಇಲ್ಲ. ಹೌದಲ್ವಾ? ಏನಾದ್ರೂ ಪರವಾಗಿಲ್ಲ. ಇಲ್ಲ, ದಾಸ ಅಂತ ಹೇಳಿದ್ರೆ ಈಗ ನಮ್ಮ ಮನೆಯಲ್ಲಿರುವ ಕೆಲಸದವರು ನಮ್ಮ ಸರ್ವೆಂಟ್ ಸಪೋಸ್ ಟು ಬಿ ಅಲ್ವಾ?
ಅವರು ಫ್ರೀಯಾಗಿ ನಮ್ಮ ಮಂಚದಲ್ಲಿ ಬಂದು ಮಾತಾಡ್ತಾರ ಹತ್ತು ಕೂತ್ಕೊಂಡು, ಅಥವಾ ನಮ್ಮ ಆ ಮಂಚದಲ್ಲಿ ಕೂತ್ಕೊಂಡು ನಾವು ಮಾತಾಡುವಾಗ ನಮ್ಮ ಜೊತೆ ಕೂತ್ಕೊಳ್ತಾರ, ಅಥವಾ ನಾವು ಸೋಫಾದಲ್ಲಿ ಕೂತ್ಕೊಳ್ತಾರ, ಅಥವಾ ನಮ್ಮ ಒಟ್ಟಿಗೆ ಕೂತ್ಕೊಂಡು ಕಾಫಿ ತಿಂಡಿ ಎಲ್ಲ ಕೂತ್ಕೊಂಡು ನಮ್ಮ ಲೆವೆಲಲ್ಲಿ ಕೂತ್ಕೊಂಡು ಮಾಡ್ತಾರ? ಇಲ್ಲಲ್ಲ. ಆದ್ರೆ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಭಗವಂತನ ಲೆವೆಲಿಗೆ. ನಮ್ಮ ಡೇಂಜರ್ ಅದು. ಈ ಭಕ್ತಿ ನಮಗೆ ಟಾಪ್ ಮೋಸ್ಟ್ ಕೊಟ್ಟಿದ್ದಾರೆ, ಆದ್ರೆ ಆ ಹಂತಕ್ಕೆ ನಾವು ತಲುಪುದು ಹೇಗೆ? ಭಕ್ತಿ ಅಂತ ಹೇಳಿದ್ರೆ ಫಸ್ಟಿಗೆ ಭಯ ಇರಲೇಬೇಕು. ಭಯ ಇಲ್ಲ ಅಂತ ಹೇಳಿದ್ರೆ ನಾವು ರೂಲ್ಸ್ ಅನ್ನ ತಪ್ಪುತ್ತೇವೆ. ಈಗ ಉದಾಹರಣೆ, ವೈಷ್ಣವ ಅಪರಾಧ ಮಾಡಬಾರಂತ ಭಯ ಇರ್ಬೇಕಾ ಬೇಡವಾ? ಯಾರು ಹೇಳ್ತಿಲ್ಲ, ಪರವಾಗಿಲ್ವಾಗಿದ್ರೆ ಆ ಅಪರಾಧ ಮಾಡೋದು. ಇರ್ಬೇಕು. ವೈಷ್ಣವರಿಗೆ ಅಪರಾಧ ಮಾಡುವಂತ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಭಯ ಪಡ್ಬೇಕು ಅದ್ರ ಬಗ್ಗೆ. ಅಯ್ಯೋ, ನಾನು ಅಕಸ್ಮಾತ್ ಒಬ್ಬರಿಗೆ ನಾನು ಅಪರಾಧ ಮಾಡಿದ್ರೆ ಕೃಷ್ಣನ ನನಗೆ ಖಂಡಿತವಾಗಿ ಖುಷಿ ಪಡುದಿಲ್ಲ ಕೃಷ್ಣನಿಗೆ ಅಂತ ಹೇಳೋ ಭಯ ಇರ್ತದೆ ನಮಗೆ. ಅದ ಕಾರಣ ಭಯ ಅಂತ ಹೇಳುದು ಎಲ್ಲರ ಹತ್ರ ಇರಲೇಬೇಕು ಭಗವಂತನ ಬಗ್ಗೆ. ಅದು ಫಸ್ಟ್ ಕ್ವಾಲಿಟಿ. ಅದು ಯಾರ ಕ್ವಾಲಿಟಿ? ಭಕ್ತನ ಕ್ವಾಲಿಟಿ. ಆಮೇಲೆ ಅವನು ಶುದ್ಧನಾಗ್ತಾ ಇರುವಾಗ ಆ ಭಯ ಬದಲಾವಣೆ ಆಗ್ತದೆ. ಏನಾಗ್ತದೆ? ಅದು ಪ್ರೇಮ ಆಗ್ತದೆ. ಅದು ಅಲ್ಲಿ ತನಕ ನಾವು ತಲುಪಲಿಲ್ಲ. ಆದ ಕಾರಣ ನಿಯಮಿತವಾಗಿ ಸಾಧನೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡುವವರು ಭಗವಂತನ ಆದೇಶವನ್ನ ನಾವು ಮಾಡುದು ಅಂತ ಹೇಳಿದ್ರೆ ಭಯದಿಂದ ಮಾಡಬೇಕಾಗ್ತದೆ ಫಸ್ಟ್. ಆಮೇಲೆ ಅದು ರುಚಿ ಆಗ್ತದೆ. ಆ ರುಚಿಯಿಂದ ಭಯ ಹೋಗಿರ್ತದೆ, ಅದು ವಿಚಾರ ಬೇರೆ. ಆದ್ರೆ ಫಸ್ಟಿಗೆ ನಮಗೆ ಭಯ. ರುಚಿ ಬಂದವರು ಬಿಡುದಿಲ್ಲ ಅಲ್ಲ. ನಾವು ಬಿಡ್ತಾ ಇದ್ದೇವಲ್ಲ. ಒಂದು ದಿವಸ ಮಾಡಿದ್ರೆ ತೊಂದರೆ ಇಲ್ಲ, ಇವತ್ತು ನನಗೆ ಜಪ ಆಮೇಲೆ ಮಾಡ್ತೇನೆ, ಸ್ವಲ್ಪ ಹೊತ್ತಾದ್ಮೇಲೆ, ರಾತ್ರಿ ಮಲಗುಗಿಂತ ಮುಂಚೆ ಆದ್ರೂ ಮಾಡಿ ಮಲಗ್ತೇನೆ. ಇಲ್ಲ, ಎಲ್ಲ ಆದ ಮೇಲೆ ರಾತ್ರಿ ಏನೋ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ಮಲ್ಕೋತೇನೆ. ಇದೊಂದು ಚಿಂತನೆ ಇರಬಹುದು ನಮ್ಮ ಮಕ್ಕಳಿಗೆ. ಈ ರೀತಿಯಲ್ಲಿ ಬೇರೆ ಬೇರೆ ಚಿಂತನೆಗಳು. ಆಹಾರ, ಭಗವಂತನಿಗೆ ಇವತ್ತು ನನಗೆ ಸುಸ್ತಾಯ್ತು, ಇವತ್ತು ಒಂದೇ ಸಲ ಭಗವಂತನಿಗೆ ತೊಂದರೆ ಇಲ್ಲ ಅಂತ ಹೇಳಿ ನಾವೆಲ್ಲ ಚಿಂತನೆ ಮಾಡುದಿಲ್ವಾ? ಅಂದ್ರೆ ನಮ್ಮ ಚಿಂತನೆ ಏನು ಅಂತ ಹೇಳಿದ್ರೆ ನಿಜವಾದ ದಾಸ ಮನೋಭಾವ ಇಲ್ಲ. ನನಗೆ ಬೇಕಾದ ಹಾಗೆ ಭಗವಂತ ಇರ್ಬೇಕು ಅಂತೇಳಿ. ಅದು ದಾಸನ ಚಿಂತನೆಯ? ಭಗವಂತನಿಗೆ ಬೇಕಾದ ಹಾಗೆ ನಾವಿರ್ಬೇಕಾ? ನಮಗೆ ಬೇಕಾದ ಹಾಗೆ ಭಗವಂತ ಇರ್ಬೇಕಾ? ನಮ್ಮ ಮೇಲೆ ಭಗವಂತ ಆಶ್ರಯವ, ನಾವು ಭಗವಂತನ ಮೇಲೆ ಆಶ್ರಯವ? ನಾವೆಲ್ಲ ಈ ಮಾಧುರ್ಯ ಭಕ್ತಿ ಬಗ್ಗೆ ಕೇಳಿ, ಆಮೇಲೆ ಸಖ್ಯ ಭಕ್ತಿಯ ಕೇಳಿ ನಾವೇ ಆ ಊಹೆಯಲ್ಲಿದ್ದೇವೆ. ನಾನು ಭಗವಂತನ ಸಖ, ನಾನು ಭಗವಂತನ ಮಾಧುರ್ಯ ಭಕ್ತ ಅಲ್ವಾ? ತುಂಬಾ ಡೇಂಜರಸ್. ನಮಗೆ ಇದು ಅರ್ಥ ಆಗಲಿಲ್ಲ. ಅದಕ್ಕೋಸ್ಕರ ಈ 9ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ಇಂಚು ಶ್ರೀಲ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲಿದ್ದೀಯಪ್ಪ ನೀನು? ನನಗೆ ಹೇಳ್ತಿದ್ದಾರೆ, ನೀನು ಎಲ್ಲಿದ್ದಿ ನೋಡು, ಆಮೇಲೆ ಥಿಂಕ್ ಮಾಡು. ಫಸ್ಟ್ ಶುದ್ಧ ಆಗಪ್ಪ ನನಗೆ ಹೇಳ್ತಿದ್ದಾರೆ. ಶುದ್ಧ ಆಗ್ಬೇಕು ಅಂತಾರೆ ಕ್ಲೀನ್ ಮಾಡು. ಕ್ಲೀನ್ ಮಾಡ್ಬೇಕಿದ್ರೆ ಫಾಲೋ ಮಾಡುದಂದ್ರೆ ಧೈರ್ಯದಿಂದ ಫಾಲೋ ಮಾಡು. ಭಯ ಪಡ್ಕೋ, ಸ್ವಲ್ಪ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಅಂತ ಹೇಳಿ. ಯಾವುದಕ್ಕೆ ಭಯ ಬರಬೇಕು? ಪುನಃ ಇಲ್ಲಿ ಬರುವುದಕ್ಕೆ ಭಯ ಪಡ್ಬೇಕಲ್ಲ. ಅಟ್ಲೀಸ್ಟ್ ಭಗವಂತನ ಸೇವೆ ಮಾಡ್ಲಿಲ್ಲ ಅಂದ್ರೆ ನಾನು ಪುನಃ ಇಲ್ಲಿ ಬರಬೇಕಾಗ್ತದೆ. ಭಯ ಬೇಡವಾ? ಖಂಡಿತವಾಗಿ ಬೇಕೇ ಬೇಕು. ಇದಿಲ್ಲ ಅಂತ ಹೇಳಿದ್ರೆ ಪ್ರೋಗ್ರೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಯ ಇಲ್ಲ ಅಂದ್ರೆ. ಆದ ಕಾರಣ ಭಕ್ತಿಯಲ್ಲಿ ಭಯ ಇದ್ದೇ ಇದೆ. ಆ ಭಯ ಪಾಸಿಟಿವ್, ನೆಗೆಟಿವ್ ಭಯ ಅಲ್ಲ ಇದು. ಭಯ ಅಂದ್ರೆ ಅಯ್ಯೋ ಮರ್ಡರ್ ಆಗ್ತದೆ, ಆ ಭಯ ಅಲ್ಲ ಇಲ್ಲಿ. ಭಗವಂತನ ಸೇವೆ ಮಾಡ್ಲಿಲ್ಲ, ಅಯ್ಯೋ ಕೃಷ್ಣ ಸೇವೆ ಆಗ್ಲಿಲ್ಲಲ್ಲ ಅಂತ ಹೇಳುವಂತ ಒಂದು ಮರುಕ ಇರ್ಬೇಕು ನಮ್ಮ ಮನಸ್ಸಲ್ಲಿ. ಮುಂದೆ ಹೋಗ್ತಾ ಇದ್ದೇನೆ. ಆದುದರಿಂದ ನಮಗೆ ಬೆರಗನ್ನು ಉಂಟು ಮಾಡುವ ಮತ್ತು ಮಹತ್ತಾದುದೆಂದು ತೋರುವ ಈ ಐಹಿಕ ಅಭಿವ್ಯಕ್ತಿಯು ದೇವೋತ್ತಮ ಪರಮ ಪುರುಷನ ಸಂಪೂರ್ಣ ಹಿಡಿತದಲ್ಲಿದೆ ಎಂಬುದಕ್ಕೆ ವೈದಿಕ ಸಾಹಿತ್ಯದಲ್ಲಿ ಸಾಕ್ಷ್ಯವನ್ನು ಕಾಣುತ್ತೇವೆ. ಇದನ್ನು ಈ ಅಧ್ಯಾಯದ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ವಿವರಿಸಿದೆ. ಸೊ ಭಗವಂತನ ಸಂಪೂರ್ಣ ಅಭಿವ್ಯಕ್ತಿ ಹೇಗೆ ಅಂತ ಹೇಳಿ, ಅವನು ಹೇಗೆ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ದಂಡವತ್ ಪ್ರಣಾಮಗಳು ಎಲ್ರಿಗೂ. ಏನಾದರೂ ಪ್ರಶ್ನೆ ಇದ್ರೆ ಅಥವಾ ನಾನೇನಾದ್ರೂ ಹೇಳಿದ್ರಲ್ಲಿ ಅರ್ಥ ಆಗದೆ ಅಥವಾ ನಾನೇನಾದ್ರು ತಪ್ಪು ಹೇಳಿದ್ರಲ್ಲಿ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಿ ಹೇಳಿ.